ನಮಸ್ತೆ. ಹಲೋ, ನಮಸ್ಕಾರ. ನಮಸ್ತೆ ತಾಯಿ, ಎಲ್ಲಿಂದ ಫೋನ್ ಮಾಡ್ತಿರೋದು? ನಾವು ಬೆಂಗಳೂರಿಂದ ಗುರುಗಳೇ. ಬೆಂಗಳೂರಿಂದ? ಈ ಮುಂಚೆ ಮಾತಾಡಿದ್ದೀರಲ್ವ ನೀವು? ಇಲ್ಲ ಗುರುಗಳೇ. ಇದೇ ಮೊದಲೇ ಸಾರಿನಾ? ಹೌದು, ನಾನು 4 ತಿಂಗಳಿಂದ ನಿಮ್ದೆಲ್ಲ ನೋಡ್ತಾ ಇದ್ದೀನಿ. ನಂಗೆ ಮನ್ಸಿಗೆ ಹಿಡಿಸ್ತು, ಮಾತಾಡ್ಬೇಕು ಅನ್ನಿಸ್ತು. ಗುರುವಾರನು ಮಾಡಿದ್ದೆ, ಸಿಗ್ಲಿಲ್ಲ ನಂಗೆ ನೀವು. ಇರ್ಲಿ ತಾಯಿ, ಅದು ಏನೇ ಇರಲಿ, ಎಲ್ಲ ಒಳ್ಳೇದಾಗುತ್ತೆ. ಕಾರ್ಯಕ್ರಮ 4 ತಿಂಗಳಿಂದ ನೋಡುತ್ತಿದ್ದೀರಿ ಅಂದ್ರೆ ಈಗ ನಿಮಗೆ ಸಿಕ್ಕಿದ್ದ ಅಥವಾ ಯಾರಾದರೂ ಹೇಳಿದ್ದ? ಇಲ್ಲ, ನಾನು ಯೂಟ್ಯೂಬಲ್ಲಿ ನೋಡಿದ್ದು ಗುರುಗಳೇ. ಆಯ್ತಪ್ಪ, ಊಟ ಮಾಡಿದ್ರಾ? ಇಲ್ಲ ಗುರುಗಳೇ, ಇನ್ನ ಮಾಡಿಲ್ಲ. ನಿಮ್ಗೆ 7 ಗಂಟೆಯಿಂದ ಟ್ರೈ ಮಾಡ್ತಾ ಇದ್ದೀನಿ ನಾನು. ಇರ್ಲಿ, ಪಾಪ ಮನಸ್ಸಲ್ಲಿ ಏನೋ ನೋವು ತುಂಬಿಕೊಂಡಿದ್ದೀರಿ. ಅದೇನೇ ಇರಲ್ಲ, ಒಳ್ಳೇದಾಗ್ಲಿ. ಏನು ಮಾಡ್ಕೊಂಡಿರೋದು ನೀವು? ಮನೆಯಲ್ಲೇ ಹೌಸ್ ವೈಫ್ ಗುರುಗಳೇ. ಎಷ್ಟು ವರ್ಷ ನಿಮಗೆ? ನಂಗೆ 53 ವರ್ಷ. 53 ವರ್ಷ. ಹೇಳಿ ತಾಯಿ, ಏನು ವಿಚಾರ? ನಮ್ ತಂದೆ ತಾಯಿಗೆ 3 ಜನ ಮಕ್ಕಳು. ನಾನು ಮಧ್ಯದವಳು, ಒಬ್ಬ ಅಣ್ಣ ಒಬ್ಬ ತಮ್ಮ. ನನ್ಗೆ 14 ವರ್ಷಕ್ಕೆ ಮದ್ವೆ ಮಾಡಿದ್ರು. 14 ವರ್ಷಕ್ಕ? 14. ಅದ್ಯಾಕೆ? ಏನೋ ಅವ್ರ ಜವಾಬ್ದಾರಿ ಕಳ್ಕೊಬೇಕಾಯ್ತು, ಮಾಡಿದ್ರು. ಇದ್ದಿದ್ದು ಒಬ್ಳೆ ಹೆಣ್ಮಗಳು ತಾನೆ? ಹೌದೌದು, 9ನೇ ಕ್ಲಾಸ್ ಓದ್ತಾ ಇದ್ದೆ ನಾನು. ಮಾಡಿದ್ರು. ಓಕೆ ಓಕೆ, ಹೇಳುವ. ಮಾಡಿದ್ರು, ಎಲ್ಲ ಆಯ್ತು, ಮದ್ವೆ ಎಲ್ಲ ಆಗಿ ನಂಗೆ 3 ಜನ ಮಕ್ಕಳು. ಹಲೋ, ಹೇಳುವ. ನಂಗೆ 3 ಜನ ಮಕ್ಕಳು. ಎಲ್ಲ ಚೆನ್ನಾಗಿತ್ತು. ಅಣ್ಣ ತಮ್ಮ ಇಬ್ರು ಅವರು ಲವ್ ಮ್ಯಾರೇಜ್ ಮಾಡ್ಕೊಂಡ್ರು, ಇಬ್ರುನು. ಅಂದ್ರೆ ನಿಮ್ಮ ಅಣ್ಣ ತಮ್ಮ? ಹೌದು. ನೀವು 14 ವರ್ಷಕ್ಕೆ ಮದುವೆ ಆಗಿದ್ದು, ಬಟ್ ನಿಮ್ ತಾಯಿತನ 14 ವರ್ಷಕ್ಕೆ 15 ವರ್ಷಕ್ಕೆ ನೀವು ಅಲ್ಲಿ ಮಕ್ಳು ತಾಯಿ ಆಗಿದ್ರಾ? ಇಲ್ಲ ಇಲ್ಲ, ನಂಗೆ 3 ವರ್ಷ ಮಕ್ಳಿರ್ಲಿಲ್ಲ. ಆಮೇಲೆ ನನಗೆ ಮಕ್ಳಾಗಿದ್ದು. 3 ವರ್ಷ ಮಕ್ಳಿರ್ಲಿಲ್ಲ ನನಗೆ. ಆಯ್ತು. ಬಟ್ ಈ 14 ವರ್ಷಕ್ಕೆ ಮದುವೆ ಆಗಿದ್ದು ನಿಮ್ಮೂರಲ್ಲಿ ನೀವು ಒಬ್ರೇನಾ ಅಥವಾ ಬೇರೆ ಎಲ್ಲ ತುಂಬಾ ಜನ ಹೆಣ್ಮಕ್ಳಿದ್ರ? ಇದ್ರು ಅನ್ಸುತ್ತೆ, ನಂಗೆ ಗೊತ್ತಿಲ್ಲ ಗುರುಗಳೇ. ನಾನು ಇನ್ನ ಅವಾಗ ಓದ್ತಾ ಇದ್ದೆ, ಅಷ್ಟು ನಮ್ಗೆ ತಿಳುವಳಿಕೆ ಇಲ್ಲ. ಈಗಿನ ಬುದ್ಧಿ ಇದ್ದಿದ್ರೆ ನನ್ ಮದ್ವೆನ ಒಪ್ಕೋತಾ ಇರ್ಲಿಲ್ಲ. ಬಟ್ ಆ ಸಮಯದಲ್ಲಿ ನಿಮಗೆ ಆ ವಿಷಯ ಕಿವಿಗೆ ಬಿದ್ದಾಗ ಸುಮ್ಮನೆ ಹೂ ಅಂದ್ರ ಅಥವಾ ಏನಂದ್ರಿ ನೀವು? ಏನಿಲ್ಲ ಗುರುಗಳೇ, ಒಪ್ಕೊಂಡಿದ್ದಷ್ಟೇನೆ, ನಮ್ನ ಯಾರು ಕೇಳಲಿಲ್ಲ. ಅರ್ಥಾತ್ ನಿಮ್ಮ ಅಭಿಪ್ರಾಯಗಳಿಗೆ ಅಲ್ಲಿ ಯಾವ ಅರ್ಥವೂ ಇಲ್ಲ? ಇಲ್ಲ ಇಲ್ಲ. ಹೇಳುವ. ಆಮೇಲೆ ನನ್ಗೆ ನಮ್ ತಂದೆ ಕಂಡ್ರೆ ತುಂಬಾ ಆಸೆ. ಆಸೆಯು ಭಯವು? ಆಸೆ, ತುಂಬಾ ಇಷ್ಟ ನನ್ಗೆ ನಮ್ಮಪ್ಪ ಅಂದ್ರೆ. ನಮ್ ತಾಯಿಗಿಂತ ನಮ್ಮ ಅಪ್ಪನ ಕಂಡ್ರೆ ತುಂಬಾ ಇಷ್ಟ ನನಗೆ. ನಾನೇ ನೋಡ್ಕೋತಾ ಇದ್ದಿದ್ದು, ಅವರಿಬ್ರು ನೋಡ್ಕೋತಾ ಇರ್ಲಿಲ್ಲ, ಅಣ್ಣ ತಮ್ಮ ಇಬ್ರುನು. ಅಂದ್ರೆ ಮದುವೆ ಆಗಿ ಹೋದ್ಮೇಲೆ ನೀವ್ ಹೇಗೆ ನೋಡ್ಕೊಳ್ತಿದ್ರಿ? ಅಲ್ಲ, ಅವ್ರಿಗೇನ ಹುಷಾರಿಲ್ಲ ಏನು ಇಲ್ಲ ಅಂದ್ರೆ ನಾನೇ ಹೋಗಿ ಇಲ್ಲಿಂದ ಹೋಗಿ ಅಲ್ಲಿ ಊರಲ್ಲಿ ಹೋಗಿ ನೋಡ್ಕೋತಾ ಇದ್ದೆ. ಅಣ್ಣ ತಮ್ಮ ಲವ್ ಮ್ಯಾರೇಜ್ ಆದ್ರು ಅಂತ ಅಂದ್ರೆ ಅದಾದ್ಮೇಲೆ ಅವ್ರು ಬೇರೆ ಹೋಗ್ಬಿಟ್ರ ಅಥವಾ? ಅವ್ರು ಬೇರೆನೆ ಇದ್ರು. ಅಲ್ಲಿ ಅವರು ಊರಿಂದ ಬೆಂಗಳೂರು ಬಂದಿಬ್ರು ಅವರು ಉದ್ಯೋಗ ನೋಡ್ಕೊಂಡು ಅವ್ರವ್ರೇ ಮದ್ವೆ ಆದ್ರು. ಅಮ್ಮ ಅಪ್ಪ ಅಲ್ಲಿ ಒಂಟಿ ಆಗಿದ್ರು? ಅವ್ರಿಬ್ರು, ನಮ್ಮ ಅಪ್ಪಂಗೆ ಗೌರ್ಮೆಂಟ್ ಕೆಲಸ ಇತ್ತು. ಅವರು ಅಲ್ಲೇ ಇದ್ರು. ತೋಟ ಎಲ್ಲ ಇತ್ತು, ಮನೆ ತೋಟ ಎಲ್ಲ ಇತ್ತು ನಮ್ ತಾತವ್ರದ್ದು. ಹಂಗಾಗಿ ಅವ್ರು ಅಲ್ಲಿದ್ರು, ಊರಲ್ಲಿದ್ರು. ಅವ್ರಿಗೇನಾರ ಒಂದು ಹುಷಾರಿಲ್ಲ ಏನು ಇಲ್ಲ ಅಂದ್ರೂ ನಾನೇ ಹೋಗಿ ನೋಡ್ಕೋತಾ ಇದ್ದೆ. ರಜದಲ್ಲಿ 2 ತಿಂಗಳೆಲ್ಲ ನಮ್ಮ ಮಕ್ಳು ಕರ್ಕೊಂಡು ಹೋಗಿ ಎಲ್ಲ ಇದ್ದು ಮಾಡ್ತಾ ಇದ್ದೆ. ಬಟ್ ನಿಮ್ಮ ಅಣ್ಣ ತಮ್ಮಂದಿರು ಆಗಾಗ ಹುಷಾರಿಲ್ದಾಗಲೂ ಬರ್ತಿರ್ಲಿಲ್ವಾ? ಇಲ್ಲ ಇಲ್ಲ ಇಲ್ಲ, ಬರ್ತಾ ಇರ್ಲಿಲ್ಲ ಅವರು. ಅರ್ಥಾತ್ ಅವರ ವ್ಯಕ್ತಿತ್ವವೇ ಅದಾಗಿತ್ತು ಅಥವಾ ಬಂದ ಸೊಸೆಯರಂಗ್ ಮಾಡಿದ್ರು? ಇಲ್ಲ, ಅವರು ಬೆಂಗಳೂರು ಬಂದಾಗ ಅವರು ಮದ್ವೆ ಆಗಿರೋದೇ ಅವ್ರಿಗೆ ಹೇಳಿಲ್ಲ. ಹೌದಾ? ಅಲ್ಲ, ಅದಾಯ್ತು, ಸರಿ, ಅದಾಯ್ತು. ಬಟ್ ಏನು ಕಾಯಿಲೆ ಬಂದಾಗಲೂ ಇಲ್ಲ 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 ಬರ್ತಿರ್ಲಿಲ್ಲ. ಬರ್ತಿರ್ಲಿಲ್ಲ.
ಆಯ್ತು. ನೀವೇ ಹೋಗ್ತಾ ಇದ್ರಿ, ಏನಾದ್ರು ಕಷ್ಟ ಸುಖ ಅಂದಾಗ ಹತ್ರ ಇದ್ರಾ? ಅಂದ್ರೆ ನಿಮ್ಮೂರು ಇಲ್ಲ ಇಲ್ಲ, 250 ಕಿಲೋಮೀಟರ್ ದೂರ ಇತ್ತು. ನಾನು ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕಾಗಿತ್ತು. ಓಹೋ, ಅಂದ್ರೆ ನಿಮ್ಮನ್ನ ಮದುವೆ ಮಾಡಿಕೊಟ್ಟಿದ್ದು ನಿಮ್ಮ ತವರು ಮನೆಯಿಂದ 250 ಕಿಲೋಮೀಟರ್ ದೂರದ ಆಚೆಗೆ. ಹೌದು. ಬಟ್ ನಿಮ್ ಗಂಡ ಕಳಿಸ್ಕೊಡ್ತಿದ್ರ? ಏನ್ ತಕರಾರು? ಅವ್ರಿಬ್ರು ಒಳ್ಳೆಯರೆ, ಅತ್ತೆ ಮಾವ ಇಬ್ರು ಒಳ್ಳೆಯರೆ. ಗಂಡನು ಅತ್ತೆ ಎಲ್ಲ ಒಳ್ಳೆಯರೆ, ಸುಮ್ನೆಲ್ಲ ಹೇಳಕ್ ಹೋಗ್ಬಾರ್ದು, ಅವರೆಲ್ಲ ಒಳ್ಳೆಯರೇನೆ. ವೆರಿ ಗುಡ್, ವೆರಿ ಗುಡ್, ಸಂತೋಷ. ಆಯ್ತು, ಹೋಗ್ತಾ ಇದ್ರಿ. ಆಮೇಲೆ ಗಂಡ್ ಮಕ್ಳು ಮಾತಾಡಕ್ ಶುರು ಮಾಡಿದ್ರು ಅವ್ರ ಹತ್ರ. ಆಯ್ತು. ನಮ್ ತಂದೆ ರಿಟೈರ್ಮೆಂಟ್ ಆಯ್ತು, ಅವರು ಬೆಂಗಳೂರಿಗೆ ಬಂದ್ರು. ಅಂದ್ರೆ ಮಕ್ಳ ಹತ್ರಕ್ಕ? ಇಲ್ಲ 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 ಇಲ್ಲ, ಅವ್ರು ಒಂದ್ ಮನೆ ಕಟ್ಕೊಂಡು ಇಲ್ಲಿಗೆ ಬಂದ್ರು, ಬೆಂಗಳೂರಿಗೆ ಬಂದ್ರು. ಬೆಂಗಳೂರಿಗೆ ಬಂದ್ರು. ಎಲ್ಲ ನಾನು ಹೋಗಿ ಬಂದು ಎಲ್ಲ ಮಾಡ್ತಾ ಇದ್ದೆ. ಮನೆ ಕಟ್ಟಿದ್ಮೇಲೆ ಗೃಹ ಪ್ರವೇಶಕ್ಕೆ ನಮ್ ತಮ್ಮ ಬರ್ಲೇ ಇಲ್ಲ. ಅವನು ಯಾರ ಮನೆ? ನಮ್ಮ ಅಪ್ಪ ಅವ್ರ ಮನೆ ಕಟ್ಸ್ಕೊಂಡ್ರು. ಈಗ ನನ್ ಕನ್ಫ್ಯೂಸ್ ಮಾಡ್ಬೇಡ. ಈಗ ನಿನ್ನ ತವರೂರು ಬೇರೆ, ಅಪ್ಪ ಶಿಫ್ಟ್ ಆಗಿದ್ದು ಬೇರೆ ಊರಿಗೆ? ಇದೆ, ಬೆಂಗಳೂರಿಗೆ ಬಂದ್ರು ಅವರು. ಅಂದ್ರೆ ನಿಮ್ಮ ಹುಟ್ಟಿದ ಊರಿಂದ ಬೆಂಗಳೂರಿಗೆ ಬಂದ್ರು? ಹೌದೌದು. ಅವಾಗ ಮಕ್ಕಳನ್ನ ಕರೆಯದೆ ಇವ್ರ ಮನೆ ಕಟ್ಟಿದ್ರೆ ಅಥವಾ ಇವ್ರು ಕರೀಲಿಲ್ವೋ? ಇಲ್ಲ, ಇವ್ರು ಕರೀಲಿಲ್ಲ. ನಮ್ಮ ಯಜಮಾನ್ರನ್ನ ಇಟ್ಕೊಂಡು ಮನೆ ಕಟ್ಸಿದ್ರು. ಅದು ಮಕ್ಳಿಗೋಸ್ಕರನ ಅಥವಾ ಇವ್ರಿಗೋಸ್ಕರನ? ಇಲ್ಲ, ಅವ್ರ ಇರಾಕ್ ಒಂದ್ ಮನೆ ಕಟ್ಕೊಂಡ್ರು. ಸೈಟ್ ಇತ್ತ ಅಥವಾ ತಾಂಡ? ಸೈಟ್ ಇತ್ತು, ಮನೆ ಕಟ್ಕೊಂಡ್ರು ಅವ್ರು. ಅವ್ರ ಇರಕ್ಕೆ, ವಾಸ ಆಗಿರಕ್ಕೆ ಅಂತ ಒಂದ್ ಮನೆ ಕಟ್ಕೊಂಡ್ರು. ಆಯ್ತು. ಆಮೇಲೆ ನಮ್ ತಮ್ಮ ಗೃಹ ಪ್ರವೇಶಕ್ಕೂ ಬರ್ಲಿಲ್ಲ. ಸುಮಾರು ನಾವು ನಮ್ಮ ಮಕ್ಳು ಎಲ್ಲ ಹೋಗ್ ಕರೆದ್ರು, ಬರ್ಲಿಲ್ಲ ಅವನು. ಆಮೇಲೆ 5 ವರ್ಷ ಆಯ್ತು. 5 ವರ್ಷ ಆದ್ರೆ ನಮ್ ತಮ್ಮ ಬಂದು ನಮ್ಮ ಅಪ್ಪವ್ರನ್ನ ದುಡ್ಡು ಕೇಳಿದ್ದ. ದುಡ್ಡು ಕೊಡಿ, ನಂಗೆ ಸಮಸ್ಯೆ ಇದೆ ಸ್ವಲ್ಪ ಅಂತ ಬೇಕು ಅಂತ ಕೇಳಿದ್ದ. ಅದಕ್ಕೆ ಅವರು ಇಲ್ಲ, ನಮ್ಮ ಹತ್ರ ಯಾವ್ದು ಇಲ್ಲ ಅಂತ ಕೊಟ್ಟಿರ್ಲಿಲ್ಲ ಅವರು. ಆಮೇಲೆ ನನ್ನ ಬಂದು ಕೇಳ್ದ, ಹಿಂಗ 2 ಲಕ್ಷ ರೂಪಾಯಿ ಯಾರ ಹತ್ರ ಈಸ್ಕೊಡು ಅಂತ ಕೇಳ್ದ. ಆಮೇಲೆ ನಾನು ನಮ್ಮ ಅಪ್ಪ ಅಮ್ಮನ್ ಕೇಳಿದೆ, ನಾನು ಈಸ್ಕೊಟ್ಬಿಟ್ಟೆ. ಅವ್ನು ಸೈಟ್ ಪತ್ರನು ಚೆಕ್ ಎಲ್ಲ ಬರ್ಕೊಟ್ಟಿದ್ದ, ಈಸ್ಕೊಟ್ಬಿಟ್ಟೆ. ನಾನು ಅವ್ರನ್ನ ಕೇಳಲಿಲ್ಲ, ನಾನು ನಮ್ಮ ಅಪ್ಪ ಅಮ್ಮನ. ಈಗ ನೀವು 2 ಲಕ್ಷ ಕೊಡಿಸಿದ್ದು ನಿಮ್ಮ ಅಪ್ಪ ಅಮ್ಮನ್ ಗೊತ್ತಿಲ್ಲ, ಬಟ್ ನಿಮ್ ಗಂಡನಿಗೆ ಗೊತ್ತಿತ್ತ? ಅವ್ರಿಗೆ ನಮ್ಮ ಮನೇಲಿ ಎಲ್ಲರಿಗೂ ಗೊತ್ತಿತ್ತು, ಅಪ್ಪ ಅಮ್ಮಂಗ್ ಗೊತ್ತಿರ್ಲಿಲ್ಲ. ಅಂದ್ರೆ ಅಪ್ಪ ಅಮ್ಮನ ಹತ್ರ ಕೇಳಿ ಅವ್ರು ಇಲ್ಲ ಕೊಡಲ್ಲ ಅಂದ್ಮೇಲೆ ನಿಮ್ ಬಳಿ ಬಂದಿದ್ದು? ಹೌದೌದು. ಬಟ್ ನೀವು ಕೊಡಿಸಿದ್ರಿ ಹೊರಗಡೆ ಯಾರ ಹತ್ರನು? ಹೌದು, ಬೇರೆಯವ್ರ ಹತ್ರ ಕೊಡ್ಸಿದ್ವಿ. ನಾನು ಅವಾಗ ನಾವು ಆಗ್ತಾನೆ ಕಾರ್ ತಗೊಂಡಿದ್ವಿ, ನಮ್ಮ ಹತ್ರ ಇಲ್ಲಪ್ಪ, ಬೇರೆಯವ್ರ ಹತ್ರ ಕೊಡ್ಸ್ತೀನಿ ಅಂದ್ಬಿಟ್ಟು ಕೊಡ್ಸಿದ್ದೆ, ಇಂಟ್ರೆಸ್ಟ್ ಕೊಡ್ಸಿದ್ವಿ. ಆಮೇಲೆ 10 ತಿಂಗಳು ಕಟ್ಕೊಂಡು ಹೋದ ಅವನು. ಇಂಟ್ರೆಸ್ಟ್ ನ ಕಟ್ಕೊಂಡು ಹೋಗ್ತಾ ಇದ್ದ. ಆಮೇಲೆ ಕಟ್ಕೊಂಡು ಹೋಗ್ತಾ ಇದ್ದ. ಆಮೇಲೆ ನಿಲ್ಲಿಸ್ಬಿಟ್ಟ ಇಂಟ್ರೆಸ್ಟ್ ಕೊಡೋದ್ನ. ಇಂಟ್ರೆಸ್ಟ್ ಕೊಡೋದೇ ನಿಲ್ಲಿಸ್ಬಿಟ್ಟ. ಬೇರೆಯವ್ರ ಹತ್ರ ಈಸ್ಕೊಟ್ಟಿರೋದಲ್ಲ, ನಾನೇ ಕಟ್ಕೊಂಡು ಹೋಗ್ತಾ ಇದ್ದೆ ಇಂಟ್ರೆಸ್ಟ್ ನ. ಕಟ್ಕೊಂಡು ಹೋಗ್ತಾ ಇರುವಾಗ ಅದೇನಾಯ್ತು, ನಾನ್ ಕೇಳಕ್ ಹೋದ ಫೋನ್ ಎತ್ತುತ್ತಿರ್ಲಿಲ್ಲ, ಮಾಡ್ತಿರ್ಲಿಲ್ಲ. ಅಷ್ಟೊತ್ತಿಗೆ ನಮ್ಮ ಅಪ್ಪ ಅಮ್ಮನ ಹತ್ರ ಚೆನ್ನಾಗದ ಅವನು. ಅವ್ರ ಹೆಂಡತಿ ಕರ್ಕೊಂಡು ಹೋಗೋದು ಮಾಡೋದು ಎಲ್ಲ ಮಾಡ್ಕೊಂಡು ಚೆನ್ನಾಗದ ಅವನು. ಅಂದ್ರೆ ನಿಮ್ಮ ಅಣ್ಣನು ತಮ್ಮನು? ತಮ್ಮ. ಓ, ನೀವು ಮದ್ಯದವ್ರಾ? ನಾನ್ ಮದ್ಯದವಳು. ಓಕೆ, ಈಗ ನೀವು ಹೇಳ್ತಿರೋ ತಮ್ಮನ ಬಗ್ಗೆ. ಆಯ್ತು. ಅಂದ್ರೆ ಇಲ್ಲಿ ಬಡ್ಡಿ ಕಟ್ಟೋರೆಲ್ಲ ನಿಲ್ಸ್ದ, ನಿಮ್ಮ ಮಾತುಕತೆನೂ ಕಡಿಮೆ ಆಯ್ತು. ಬಟ್ ಇಲ್ಲಿ ತಂದೆಯೊಂದಿಗೆ ಅವನು, ಅವನ ಹೆಂಡತಿ, ನಿಮ್ಮ ಅಪ್ಪ ಅಮ್ಮ ಎಲ್ಲ ಸ್ವಲ್ಪ ಸರಿ ಹೋದ್ರು ಅಂತ? ಹೌದು, ಚೆನ್ನಾಗಾದ್ರು. ಆಯ್ತು, ಚೆನ್ನಾಗಾದ್ರು. ಆಮೇಲೆ ನಮ್ಮಪ್ಪನ ಏನೇನೋ ಇರೋದೆಲ್ಲ ಅಷ್ಟೊತ್ತಿಗೆ ಚಾಡಿ ಹೇಳ್ಕೊಟ್ಬಿಟ್ಟು ನಮ್ಮಪ್ಪ ಒಂದ್ಸಲ ನಮ್ಮ ಮನೆಗ್ ಬಂದ್ರು. ಆಮೇಲೆ ಬಂದ್ಬಿಟ್ಟು ನಾನು ಸೈಟ್ ಮಾರ್ಬಿಟ್ಟು ಕೊಡ್ತೀನಿ, ಸೈಟ್ ಪತ್ರ ಈಸ್ಕೊಡು ಅಂತ ಈಸ್ಕೊಂಡು ಹೋಗ್ಬಿಟ್ಟ ಸೈಟ್ ಪತ್ರನ ಅವ್ರ ಹತ್ರ. ಯಾರ ಹತ್ರ? ನಾನು ದುಡ್ಡು ಈಸ್ಕೊಟ್ಟಿದ್ನಲ್ಲ ಅವ್ರ ಹತ್ರ. ಓಕೆ, ಏನಂತ ಹೇಳಿ ಇಸ್ಕೊಂಡು ಹೋದ್ರು? ನಾನು ಮಾರ್ತಾ ಇದ್ದೀನಿ, ಮಾರ್ಬಿಟ್ಟು ಕೊಡ್ತೀನಿ, ಕೊಡು ಅಂದ್ಬಿಟ್ಟು ಈಸ್ಕೊಂಡೋದ ಅವನು. ಹಂಗೂನು ನಮ್ಮ ಮಕ್ಳು, ನಮ್ಮ ಯಜಮಾನ್ರೆಲ್ಲ ಬೇಡ, ನನ್ ಮಗಳು ನಮ್ಮ ಯಜಮಾನ್ರೆಲ್ಲ ಬೇಡ, ಈಸ್ಕೊಡ್ಬೇಡ, ಸುಮ್ನಿರೋ ಅಂತ, ಇಷ್ಟು ಬಡ್ಡಿ ಕೊಡ್ತಾನೆ ತತಾಯಿಸ್ತಾ ಇದ್ದಾನೆ, ಈಸ್ಕೊಡ್ಬೇಡ ಅಂತ ಅಂದ್ರು. ನಾನು ಒಂದೇನೋ ಒಂದು ಒಳ್ಳೆ ಉದ್ದೇಶದಲ್ಲಿ ಈಸ್ಕೊಟ್ಬಿಟ್ಟೆ. ಈಸ್ಕೊಟ್ಮೇಲೆ ಆಮೇಲೆ ನಮ್ಮ ಅಪ್ಪನ ಹತ್ರ ಇಲ್ದೇ ಇರೋದೆಲ್ಲ ಏನೇನು ಹೇಳಿದ್ನೋ ಗೊತ್ತಿಲ್ಲ ನನ್ಗೆ.
ಹ್ಮ್ ಆಮೇಲೆ ಬಂದ್ ಒಂದ್ ದಿವಸ ತುಂಬಾ ಜಗಳ ಮಾಡಿದ್ರು ಅವನ ವಿಷಯಕ್ಕೆ. ನಮ್ಮ ಅಪ್ಪನ ಬಂದು ನನ್ನ ಹತ್ರ ಜಗಳ ಮಾಡಿದ್ರು. ಏನಕ್ಕೆ ಜಗಳ ಮಾಡಿದ್ರು? ಯಾಕೆ ಇಸ್ಕೊಟ್ಟೆ ನೀನ್ ಹಂಗೆ ಹಿಂಗೆ ಏನೋ ಬಾಯಿಗೆ ಬಂದಂಗೆಲ್ಲ ಬೈದ್ರು ನಂಗೆ ನಮ್ಮ ಅಪ್ಪ. ಅಂದ್ರೆ ಸಾಲ ಯಾಕೆ ಇಸ್ಕೊಟ್ಟೆ ಅಂತಲ್ಲ, ಅಥವಾ ಹೌದು, ವಾಪಸ್ ಹೌದು. ಯಾಕೆ ಇಸ್ಕೊಟ್ಟೆ ಅಂತಲ್ಲ? ಇಲ್ಲ ದುಡ್ಡು ಯಾಕೆ ಇಸ್ಕೊಟ್ಟೆ ನೀನು ನಮ್ಗೆ ಹೇಳ್ದೆ ಕೇಳ್ದೆ ಓಹೋ, ನೀವು ಇವ್ರಿಗೆ ಬೇರೆ ಹೇಳಿರ್ಲಿಲ್ವಲ್ಲ? ಹೇಳಿರ್ಲಿಲ್ಲ ನಾನು ಹ್ಮ್ 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 ಅಂತ ಬಂದು ಜಗಳ ಮಾಡಿದ್ರು. ನನ್ಗೆ ಯಾಕೋ ಬೇಜಾರಾಯ್ತು. ದಿನಾ ಫೋನ್ ಮಾಡ್ತಿದ್ದೆ, 2 ಸಲ 3 ಸಲ, ದಿನಕ್ಕೆ 2 ಸಲ 3 ಸಲ ಫೋನ್ ಮಾಡಿ ಮಾತಾಡ್ತಿದ್ದೆ ಅವ್ರ ಹತ್ರ. ಹ್ಮ್ ಆಮೇಲೆ ಬಂದು ಜಗಳ ಮಾಡಿದ್ರು. ನನ್ಗೆ ಯಾಕೋ ಬೇಜಾರಾಗೋಯ್ತು. ಫೋನು ಮಾಡ್ತಿರ್ಲಿಲ್ಲ, ಏನು ಮಾಡ್ತಿರ್ಲಿಲ್ಲ. ಅವ್ರು ಫೋನ್ ಮಾಡಿದ್ರು ನಾನು ಎತ್ತುತ್ತಿರ್ಲಿಲ್ಲ. ಅಂದ್ರೆ ನಿಮ್ ತಂದೆ ತಾಯಿ? ಹೌದೌದು. ಎತ್ತುತ್ತಾ ಇರ್ಲಿಲ್ಲ ಫೋನ್. ಆಮೇಲೆ ಒಂದ್ಸಲ ಇವನೇ ಬಂದ್ಬಿಟ್ಟು, ನಮ್ದು ತೋಟ ಇದೆ ಊರಲ್ಲಿ, ಅದ್ ನಮ್ ತಾತನ ಆಸ್ತಿ ಅದು. ಅದಕ್ಕೆ ಮಾತಾಡೋ 3 ವರ್ಷ ಆದ್ಮೇಲೆ ನಾನು ನಮ್ ತಾತನ ಆಸ್ತಿಗೆ ನಾನು ಕೇಸ್ ಹಾಕ್ತೆ. ನಂಗೆ ಭಾಗ ಕೊಡ್ರಿ ನಮ್ ತಾತಂದ್ರಲ್ಲಿ ಅಂತ ಅಂದ್ಬಿಟ್ಟು. ಆಮೇಲೆ ಕೇಸ್ ಹಾಕಕ್ಕೆ ಇವನೇ ಕಾರಣ, ನನ್ನ ತಮ್ಮನೇ ಕಾರಣ ಮಾಡಿದ್ದು. ಇದ್ದಿದ್ದು ಹೇಗೆ ಕೇಸ್ ಎಲ್ಲ ಹಾಕು ನೀನು ಅಷ್ಟೊಂದು ಮತ್ತೆ ಅವ್ರ ಹತ್ರ ಮಾತ್ ಬಿಟ್ಬಿಟ್ಟಿದ್ದ ಅವನು. ಓಹೋ, ಅವನು ಅಷ್ಟೊತ್ತಿಗೆ ನಮ್ಮ ಅಪ್ಪ ಅಮ್ಮನ ಹತ್ರ ಮತ್ತೆ ಮಾತ್ ಬಿಟ್ಬಿಟ್ಟಿದ್ದ ಅವನು. ಬಟ್ ಬಡ್ಡಿ ಕಟ್ಕೊಂಡು ಹೋಗ್ತಿದ್ರಾ? ಇಲ್ಲ ಕಟ್ತಿರ್ಲಿಲ್ಲ. ಮತ್ ಮಾತು ನಿಮ್ ಜೊತೆ ಅವಾಗ ಮಾತುಕತೆ ಶುರುವಾಗಿತ್ತು ಅಂದ್ರೆ ಬಡ್ಡಿ ಕಟ್ಟಿಸ್ಬೋದಿತ್ತಲ್ಲ, ಹೇಳಿ. ನಾನು ಎಷ್ಟು ಹೇಳಿದ್ರು ಕೊಡ್ತೀನಿ ಹೆಂಡ್ತಿನೂ ಹಂಗೆ ಅನ್ನೋಳು, ಅವನು ಹಂಗೆ ಅನ್ನೋನು, ಕೊಡ್ತೀನಿ ಅನ್ನೋನು. ಅದಕ್ಕೂ ನಾನ್ ಮತ್ತೆ ಸೋತ್ಬಿಟ್ಟು ಆಯ್ತು ಅಂದ್ಬಿಟ್ಟು ಅವ್ನ್ ಮಾತ್ ಕಟ್ಕೊಂಡು ನಾನು ಕೇಸ್ ಹಾಕ್ಬಾರ್ದಾಗಿತ್ತು, ಹಾಕ್ಬಿಟ್ಟೆ. ಆಗ್ತೆ. ಆಮೇಲೆ ಅದ್ರಲ್ಲಿ ಏನು ಆಗ್ಲಿಲ್ಲ, ನೀವೇ ಕುತ್ಕೊಂಡು ಹಂಚ್ಕೊಳ್ಳಿ ಅಂತ ತೀರ್ಮಾನ ಬಂತು ಕೋರ್ಟಲ್ಲಿ. ಸರಿ ಅಂದ್ಬಿಟ್ಟು ಯಾರು ಮಾತಾಡ್ತಿರ್ಲಿಲ್ಲ. ಅಷ್ಟ್ರೊಳಗೆ ಗಂಡ್ ಮಕ್ಳು ಇಬ್ರು ಎಲ್ಲ ಚೆನ್ನಾಗಾದ್ರು. ಮತ್ತೆ ಯಾರ ಜೊತೆ? ನಮ್ಮ ಅಪ್ಪ ಅಮ್ಮನ ಜೊತೆ ಇಬ್ರು, ಅಣ್ಣನು ತಮ್ಮ ಇಬ್ರು ಚೆನ್ನಾಗಾದ್ರು. ಆಮೇಲೆ ಚೆನ್ನಾಗಾದ್ರು. ನಾನು 5 ವರ್ಷ ಅವ್ರ ಹತ್ರ ಮಾತಾಡ್ಲಿಲ್ಲ. ನಮ್ಮ ಅಪ್ಪ ಅಮ್ಮನ ಹತ್ರ ಮಾತಾಡಕ್ ಹೋಗ್ಲಿಲ್ಲ ನಾನು. ಅಂದ್ರೆ ಈ ಕೋರ್ಟ್ ತೀರ್ಪು ಬಂದಾದ್ಮೇಲೆ? ಆದ್ಮೇಲೂ ಮಾತಾಡ್ಲಿಲ್ಲ 5 ವರ್ಷ ಮಾತಾಡ್ಲಿಲ್ಲ. ಆಮೇಲೆ ಜೂನಲ್ಲಿ ನಮ್ ತಂದೆ ತೀರ್ಕೊಂಡ್ರು 19ನೇ ಇಸ್ವಿಲಿ. 2019ರಲ್ಲಿ? ಹೌದೌದು. ಏನಾಗಿತ್ತು? ಹಾರ್ಟ್ ಅಟ್ಯಾಕ್ ಆಗಿತ್ತು. ತುಂಬಾ ಚೆನ್ನಾಗಿದ್ರು ಅವರು. 5 ವರ್ಷದ ಅಂತರದಲ್ಲಿ ನೀವು ಒಂದು ಮಾತು ಅಥವಾ ಆ ಮಟ್ಟಿಗೆ ಆಪ್ತತೆಯಿಂದ ಮಾತಾಡಿದ್ದೇ ಇಲ್ವಾ? ಇಲ್ಲ. ಓಹೋ, ಅವ್ರು ಹಾಗೆ ಹೊರಟು ಬಿಟ್ರಾ? ಹೌದು. ನೋವು ನನ್ಗಿನ್ನ ಈಗ್ಲೂ ಕೊರಗ್ತಾ ಇದೆ. ನಮ್ಮ ಅಪ್ಪನ ಹತ್ರ ನಾನು ಮಾತಾಡಲಿಲ್ಲ ಅಂತ. ಕಡೆಗಳಿಗೆಲ್ಲ ಅವ್ರೇನಾದ್ರು ಕೇಳಿದ್ರಂತ? ಏನು ಗೊತ್ತಿಲ್ಲ ಗುರುಗಳು, ಯಾರು ಹೇಳಿಲ್ಲ ನನ್ಗೆ. ಆಮೇಲೆ ಬಟ್ ಆ ದಿನದವರೆಗೂ ಅವ್ರು ಆರೋಗ್ಯವಾಗಿದ್ದಿದ್ದ ಹೌದಾ, ಅಥವಾ ತುಂಬಾ ನರಳಾಡಿ ಅಂದ್ರೆ ಹೋಗಿದ್ದ, ಅಥವಾ ಇಲ್ಲ ಚೆನ್ನಾಗಿ ಓಡಾಡ್ಕೊಂಡೇ ಇದ್ರು ಅವ್ರು. ಚೆನ್ನಾಗಿದ್ದಾರೆ ಅನ್ನೋ ಧೈರ್ಯದ ಮೇಲೆ ನಾನು ನಮ್ಮಪ್ಪ ಚೆನ್ನಾಗಿದ್ದಾರೆ ಅಂತ ಖುಷಿಯಾಗಿದ್ದೆ. ಕೆಲವೊಮ್ಮೆ ದ್ವೇಷ ಕೂಡ ಮುಂದುವರಿಯೋದಿಕ್ಕೆ ಅವ್ರು ತುಂಬಾ ಆರೋಗ್ಯವಾಗಿದ್ದಾರೆ ಅನ್ನೋದು ಕಾರಣವಾಗುತ್ತಲ್ಲ. ಚೆನ್ನಾಗಿದ್ರು ಅವರು, ತುಂಬಾ ಆರೋಗ್ಯವಾಗಿದ್ರು. ಅವರು ಕೊರಗಿದ್ದಾರೆ. ನಮ್ಮಪ್ಪ ನನ್ ಕಂಡ್ರೆ ಆಸೆ ಜಾಸ್ತಿ ಅವ್ರಿಗೆ ಗಂಡ್ಮಕ್ಳಿಗಿಂತ. ನಮ್ಮಮ್ಮಂಗೆ ಗಂಡ್ಮಕ್ಳು ಕಡೆ ಆಸೆ, ನನ್ ಕಂಡ್ರೆ ಆಸೆ ಇಲ್ಲ ಅವ್ರಿಗೆ. ಈಗ್ಲೂನು ಅಷ್ಟೇನೆ. ಈಗ್ಲೂನು ನಮ್ಮಮ್ಮಂಗೆ ನನ್ ಕಂಡ್ರೆ ಆಸೆ ಇಲ್ಲ, ಗಂಡ್ಮಕ್ಳೇ ಬೇಕು ಅವ್ರಿಗೆ. ಸರಿ, ತಂದೆ ತೀರೋದ್ಮೇಲೆ ನನ್ಗೆ ಯಾರೋ 4ನೇ ಬೇರೆಯವ್ರ ಕಡೆಯಿಂದ ಜಯದೇವ ಆಸ್ಪತ್ರೆಯಲ್ಲಿ ಅವ್ರು ತೀರ್ಕೊಂಡಿತ್ತು. ಅವ್ರಿಗೆ ಗುರುವಾರ ರಾತ್ರಿನೇ ಅವ್ರಿಗೆ ಹುಷಾರು ತಪ್ಪಿದ್ದಾರೆ. ಅವ್ರಿಗೆ ಎದೆ ನೋವು ಶುರುವಾಗಿದೆ ಗುರುವಾರ ಸಂಜೆ ಹಂಗೆ. ಅವಾಗ ನನ್ ತಮ್ಮನ್ ಕರ್ದಿದ್ದಾರೆ. ಅವ್ರು ನಾನಾಗಿದ್ರೆ ಉಳಿಸ್ಕೊಂಡ್ಬಿಡ್ತಿದ್ದೆ ನಮ್ಮಪ್ಪನ್ನ. ಅವ್ರು ಡಾಕ್ಟರ್ ಹೇಳಿದ್ರಂತೆ ECG ಸರಿಯಾಗಿ ಬಂದಿಲ್ಲ, ದೊಡ್ಡ ಆಸ್ಪತ್ರೆ ಕರ್ಕೊಂಡೋಗಿ ಅಂತ ಅಂದ್ರಂತ. ಅವರು ಕರ್ಕೊಂಡೋಗಿಲ್ಲ, ಕರ್ಕೊಂಬಂದ್ ಮನೆಗ್ ಬಿಟ್ಬಿಟ್ಟು ಹೊರ್ಟೋಗಿದ್ದಾನ ಅವನು.
ಅವನ್ದೇನೋ ಮಗಳದೇನೋ ಕೇಸ್ ಆಯ್ತು, ಯಾರನ್ನೋ ಪ್ರೀತಿ ಮಾಡ್ತಿದ್ಲು ಅಂದ್ಬಿಟ್ಟು ಆ ಕಡೆ ಗಮನದಲ್ಲಿ ನಮ್ಮ ಅಪ್ಪನ್ನ ಬಿಟ್ಬಿಟ್ಟು ಹೊಟ್ಟೋಗ್ಬಿಟ್ಟಿದ್ದಾನೆ. ಅಲ್ಲಿ ಏನೋ ಒಂದು ಎಡವಟ್ಟು ಆಗಿತ್ತು. ಆಗಿತ್ತು. ಆಮೇಲೆ ಅವ್ರಿಗೆ ಮಧ್ಯರಾತ್ರಿ 2 ಗಂಟೆಲಿ ನೋವು ಜಾಸ್ತಿ ಆಗ್ಬಿಟ್ಟಿದೆ. ಈ ನೋವು ಜಾಸ್ತಿ ಆಗ್ಬಿಟ್ಟು ಮತ್ತ ಅವನ್ಗೆ ಫೋನ್ ಮಾಡಿದ್ದಾರೆ ನಮ್ಮಮ್ಮ, ಹಿಂಗೆ ಎದೆ ನೋವು ಜಾಸ್ತಿ ಆಗಿದೆ ಬಾ ಅಂತ ಅಂದ್ಬಿಟ್ಟು. ಅವ್ರೇನ್ ಮಾಡಿದ್ದಾರೆ, ಹತ್ರದಲ್ಲಿ ಯಾವ್ದಾರ ಒಂದು ಪ್ರೈವೇಟ್ ಅಂದ್ರೆ ದುಡ್ಡು ಕಾಸಲ್ಲಿ ಏನ್ ಅವ್ರು ಕಮ್ಮಿ ಇಲ್ಲ, ಚೆನ್ನಾಗೇ ಇದ್ರು ದುಡ್ಡು ಕಾಸಲ್ಲೆಲ್ಲ. ಇಲ್ಲೇ ಎಲ್ಲಾರದ್ದು ಒಳ್ಳೆ ಆಸ್ಪತ್ರೆಗೆ ಪ್ರೈವೇಟ್ ಅಲ್ಲೇ ಕರ್ಕೊಂಡೋಗಿದ್ರು ಉಳ್ಕೊಂಡಿರೋರು ಅವರು. ಅವ್ರು ನಮ್ಮ ಅಣ್ಣಂಗ್ ಫೋನ್ ಮಾಡಿ, ನಮ್ಮ ಅಣ್ಣ ಇರೋದು ದೂರ, ಹೊಸೂರ್ ಹತ್ರ ಇರೋದು ಅವರು, ಅಲ್ಲಿ ಕರ್ಕೊಂಬ ಅಂದ್ರಂತೆ. ನಾರಾಯಣ ಕರ್ಕೊಂಡೋಗಿದ್ದಾರೆ. ಅವರು ಡಾಕ್ಟ್ರು ನಮ್ಮಪ್ಪನ ಮಂಗನೇ ಇವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಹೇಳ್ಬಿಟ್ಟಿದ್ದಾರೆ. ಅಲ್ಲಂಗಂತ ಆದ್ಮೇಲೆ ಆಮೇಲೆ ನಮ್ಮ ಅತ್ತೆ ಅಲ್ಲಿ ಬೇಡ ಜಯದೇವದ ಕರ್ಕೊಂಡ್ ಹೋಗೋಣ ಅಂದ್ಬಿಟ್ಟು 8 ಗಂಟೆ ಅಷ್ಟೊಂದು ಜಯದೇವದ ಕರ್ಕೊಂಡ್ ಬಂದಿದ್ದಾರೆ. ಅಷ್ಟೊತ್ತಿಗೆ ಎಷ್ಟೊಂದು ನೋವು ತಿಂದಿದ್ದಾರೆ ಅಂತ ಗೊತ್ತಿಲ್ಲ. ಬ್ಲಡ್ ಕ್ಲಾಟ್ ಆಗ್ಬಿಟ್ಟು ಓಪನ್ ಆಗ್ಬಿಟ್ಟಿದೆ ಅವ್ರಿಗೆ. ಅಲ್ಲಿಗೆ ಬಂದ ಅವ್ರು 12 ಗಂಟೆಲಿ ತೀರ್ಕೊಬಿಟ್ಟಿದ್ದಾರೆ ಶುಕ್ರವಾರ. ಆಮೇಲೆ ನನ್ಗೆ ಯಾರೋ ಊರಿಂದ ನನಗೆ ಫೋನ್ ಬಂತು, ಹಿಂಗೆ ನಿಮ್ ತಂದೆ ತೀರ್ಕೊಂಡಿದ್ದಾರೆ. ಇವ್ರು ಯಾರು ಹೇಳಲಿಲ್ಲ. ನನ್ಗೆ ಹೇಳಿದ್ದು ನಮ್ಮ ಅತ್ತಿಗೆ 4 ಗಂಟೆ ಹೆಂಗ್ ಹೇಳಿದ್ದು, ಹಿಂಗ ಅಪ್ಪ ತೀರ್ಕೊಂಡ್ರು. ಅಷ್ಟ್ರಲ್ಲಿ ನನ್ಗೆ ವಿಷಯ ಗೊತ್ತಾಗಿತ್ತು. ಆಮೇಲೆ ಹೋದೆ ನಾನು 7 ಗಂಟೆಲಿ. ನಮ್ ತಮ್ಮ ಅವಾಗ್ಲೂ ಅವಳನ್ನ ಮಾತಾಡ್ಸ್ಬಾರ್ದು ಹಂಗೆ ಹಿಂಗೆ ಅಂತೆಲ್ಲ ಹೇಳಿದ್ನಂತೆ. ನಾನು ಹೋದೆ. ಹೋಗಿ ಅಂದ್ರೆ ಈಗ ನಿಮ್ಮನ್ನ ಮಾತಾಡ್ಸದೆ ಇರೋದಿಕ್ ಅಂದ್ರೆ ಬೇಡ ಮಾತಾಡ್ಸೋದು ಬೇಡ ಅವಳನ್ನ ಅಂತ ಅವ್ರು ಹೇಳೋದಿಕ್ ಕಾರಣ ಏನ್ ಕಾರಣ ಅದು? ಅದೇ ನಾನು ಅವನಿನ್ ದುಡ್ಡು ಇಸ್ಕೊಂಡಿದ್ನಲ್ಲ, ಅವರು ಚೆಕ್ ಹಾಕಿದ್ರು ಅವನ ಮೇಲೆ, ಕೇಸ್ ಹಾಕಿದ್ರು. ಆಂಟಿ ಬೆಲ್ಟ್ ಚೆಕ್ ಎಲ್ಲ ಕೊಟ್ಟಿದ್ರಲ್ಲ, ಅವರು ಕೋರ್ಟ್ಗೆ ಹಾಕಿದ್ರು. ಅವರು ದುಡ್ಡು ಬಡ್ಡಿ ಕಟ್ತಾ ಇಲ್ಲ ಅಂತ ಅಂದ್ಬಿಟ್ಟು. ಆ ದ್ವೇಷ ನನಗ್ ಜಾಸ್ತಿ, ನನ್ ಮೇಲೆ ಜಾಸ್ತಿ ಇತ್ತು ಅವನಿಗೆ. ನಾನು ನನ್ ಮಕ್ಳು ಎಲ್ಲ ಹೋದ್ವಿ. ಇವ್ರು ನಾವ್ ಯಾರು ಮಾತಾಡಿಸ್ಲಿಲ್ಲ, ಮಾತಾಡ್ಸೋ ಟೈಮ್ ಅಲ್ಲ ಅದು. ನಾವು ಹೋಗಿ ಎಲ್ಲ ಕಾರ್ಯ ಎಲ್ಲ ಮುಗಿಸ್ಕೊಂಡು ನಾನು ಸ್ಮಶಾನದಿಂದಾನೇ ಮನೆಗ್ ಬಂದ್ಬಿಟ್ಟೆ. ಮತ್ತೆ ಅವ್ರ ಮನೆಗ್ ಹೋಗ್ಲಿಲ್ಲ. ಆಮೇಲೆ ಮನೆಗ್ ಬಂದ್ಮೇಲೆ 4-5 ದಿನ ನಾನು ಹೋಗ್ಲೇ ಇಲ್ಲ. ನನ್ ಮಗಳು ನಮ್ಮ ಯಜಮಾನ್ರು ಈಗ್ಲೂ ನಂಗೆ ಸಾಧಿಸಕ್ ಹೋಗ್ಬೇಡ, ಹೋಗು ಮನೆಗೆ, ಅಮ್ಮನ್ ನೋಡಕ್ ಆಗಲ್ಲ. ಇವಳು ಅಷ್ಟರಲ್ಲಿ ನನ್ ಮಗಳು ಒಂದಿನ ಊಟ ತಗೊಂಡ್ ಹೋಗಿದ್ಲು. ನನ್ ಮಗಳು ನಮ್ಮ ಯಜಮಾನ್ರು ಇಬ್ರು ನಾನು ಊಟ ತಗೊಂಡ್ ಹೋಗಿದ್ರು. ಅವಾಗ ಈಗ ನೋಡಕ್ ಆಗಲ್ಲ, ಹೋಗ್ ಮಮ್ಮಿ ಅಂತ ಅಂದ್ಲು ನನ್ ಮಗಳು. ಆಮೇಲೆ ಸರಿ ಅಂದ್ಬಿಟ್ಟು ನಾನು ಹೋದೆ ಒಂದಿನ. ಹೋಗ್ಬಿಟ್ಟು ಆಮೇಲೆ ತಿಥಿಗೆಲ್ಲ ನಾನು ತಿಂಡಿ ಎಲ್ಲ ಮಾಡ್ಕೊಂಡೋಗಿ ಹೋದೆ. ತಿಥಿ ಎಲ್ಲ ಮುಗಿಸ್ಕೊಂಡ್ ಬಂದ್ಮೇಲೆ ಹೋಗ್ತಾ ಬರ್ತಾ ಇದ್ವಿ. ಅಂದ್ರೆ ತಿಥಿಲೆಲ್ಲ ಮಾತಾಡ್ಸಿದ್ರ ಅವ್ರು ಮಾತಾಡ್ತಾ ಇರ್ಲಿಲ್ಲ. ಅವನು ಮಾತಾಡ್ತಾ ಇರ್ಲಿಲ್ಲ ನನ್ನ ಹತ್ರ. ಅಮ್ಮ ಮಾತಾಡ್ತಿದ್ರು, ಅಣ್ಣ ಮಾತಾಡ್ತಾ ಇದ್ರು. ಇಬ್ರು ಹೋಗಿ ಬಂದು ಮಾಡ್ತಾ ಇದ್ವಿ. ಆಮೇಲೆ ಹಂಗೆ ಇತ್ತು, ಇಷ್ಟೊತ್ತರ್ಗುನು ಹಾಗೆ ಇತ್ತು. ಈಗ 2 ತಿಂಗಳಿಂದ 2 ತಿಂಗಳು ಅವತ್ತು ಮದರ್ಸ್ ಡೇ ದಿನ ತುಂಬಾ ಬೈದ್ರು ನನಗೆ. ಯಾರು? ನಮ್ಮಮ್ಮ. ಯಾಕೆ? ಅವ್ರ ಹತ್ರ ನಾನು ಸ್ವಲ್ಪ ಅಮೌಂಟ್ ಇಸ್ಕೊಂಡಿದ್ದೆ, ಕೊಡ್ತೀನಮ್ಮ ಆಮೇಲೆ ಅಂತ ಹೇಳಿದ್ದೆ. ಯಾರ ಹತ್ರ? ಅಮ್ಮನ ಹತ್ರ? ಅಮ್ಮನ ಹತ್ರ ಇಸ್ಕೊಂಡಿದ್ದೆ. ನಮ್ದೇನೋ ಸ್ವಲ್ಪ ಪ್ರಾಬ್ಲಮ್ ಇತ್ತು ಪರ್ಸನಲ್ದು, ಅದಕ್ಕೆ ಇಸ್ಕೊಂಡಿದ್ದೆ. ಆಮೇಲೆ ಏನೋ ಬೈದ್ರು, ಈ ತೋಟ ತಗೊಂಡಿದ್ದೀರ, ಹಂಗೆ ನಾವ್ ಯಾವ ಗುರುಗಳ ಯಾವ ತೋಟನೂ ತಗೊಂಡಿಲ್ಲ, ಏನಿಲ್ಲ. ನಮ್ಗೆ ತುಂಬಾ ಪ್ರಾಬ್ಲಮ್ ಇತ್ತು, ನಮ್ಗೆ ಫೈನಾನ್ಸ್. ಅದಕ್ಕೆ ಇಸ್ಕೊಂಡಿದ್ವಿ. ಅದಕ್ಕೆ ನೀನ್ ತೋಟ ತಗೊಂಡಿದ್ಯಾ, ಎಷ್ಟು ತಾಯಿ ಹತ್ರನೇ ಸುಳ್ಳು ಹೇಳ್ತಿದ್ಯಾ, ಹಂಗೆ ಹಿಂಗೆ ಅಂತ ಏನೇನೋ ಬೈದ್ರು. ಆಮೇಲೆ ಅಷ್ಟರಲ್ಲಿ ನಾನೇನ್ ಮಾಡಿದೆ, ನಮ್ದು ತೋಟ ಅಲ್ಲಿ ನಮ್ ತಂದೆ ಹೆಸರಲ್ಲಿ ಇತ್ತಲ್ಲ, ಅದನ್ನೆಲ್ಲ ನಾನೇ ನಿಂತ್ಕೊಂಡು, ನಾನು ನಮ್ಮ ಯಜಮಾನ್ರು ಇಬ್ಬರೇ ನಿಂತ್ಕೊಂಡು ಎಲ್ಲ ಭಾಗ ಆದ್ವಿ. 1 ಎಕರೆಲಿ 10 ಕುಂಟೆ ಬಂತು ಎಲ್ಲಾನು. ಅದಕ್ಕೂ ಅಷ್ಟೇ ಅಣ್ಣ ತಮ್ಮದಿರು ಯಾರು ಬರ್ಲಿಲ್ಲ. ನಾನೇ ಎಲ್ಲ ಓಡಾಡ್ಕೊಂಡು, ನಾನೇ ದುಡ್ಡೆಲ್ಲ ಖರ್ಚು ಮಾಡಿ, ನಾನೇ ಎಲ್ಲಾನು ಮಾಡಿ ಮಾಡಿದ್ರು ಒಂಥರ
ಕಳ್ಳಿ ಪಟ್ಟ ಕಟ್ಟಂಗ್ ಕಟ್ಟಿದ್ರು ನಮ್ಮಮ್ಮ. ನೀವು ಹಂಚ್ಕೊಂಡಿದ್ದು ನಿಮ್ ಗಂಡನ ಕಡೆದ ಅಪ್ಪನ ಕಡೆ? ಅಲ್ಲ, ಅಪ್ಪ ಮನೆದು, ತಾತಂದು. ಓಕೆ ಓಕೆ. ತಾತಂದದು. ಮತ್ತೆ ಅವ್ರು ಬರ್ದೆ ನೀವ್ ಹೆಂಗ್ ಹಂಚ್ಕೊಂಡ್ರಿ? ಎಲ್ಲ ಬಂದ್ರು, ದುಡ್ಡು ಮಾತ್ರ ಒಬ್ರು ಖರ್ಚು ಮಾಡ್ಲಿಲ್ಲ. ಓಕೆ, ಬಂದ್ರು ಬಟ್ ದುಡ್ಡು ಬಂದೆಲ್ಲ ಅವ್ರವ್ರು ಸೈನ್ ಮಾಡಿ ಎಲ್ಲರೂ 4 ಜನನು ಸೈನ್ ಮಾಡ್ಬೇಕಾಗಿತ್ತು. ಓಕೆ. 4 ಜನ ಸೈನ್ ಮಾಡಿ ತಗೋಬೇಕಾಗಿತ್ತು. ಎಲ್ಲ ನಾವು ಅವ್ರಿಗೆ ಮಾಡ್ಕೊಡೋದು, ಅವ್ರು ನಮಗ್ ಮಾಡ್ಕೊಡೋದು ಎಲ್ಲ ಆಯ್ತು. ಆಮೇಲೆ ನಮ್ಮಣ್ಣ ಅಷ್ಟೊತ್ತಿಗೆ ನಮ್ಮಣ್ಣನು ನನ್ನ ಹತ್ರ ದೂರ ಆದ. ಅವ್ರ ಸವಾಸ ಬೇಡ, ಹಂಗೆ ಅದು ಫಾರಮ್ಗಳೆಲ್ಲ ಸೈನ್ ಮಾಡ್ಕೊಡ್ಬೇಕು ಅಂದ್ರೆ ನಮ್ಮ ಯಜಮಾನ್ರಿಗೂ ಬೈಯೋದು. ಹೋಗಿ ಅವ್ರು ಅಂಗಡಿ ಮುಂದೆ ಹೋಗಿ, ಅವ್ರು ಅಂಗಡಿ ಇಟ್ಕೊಂಡಿದ್ದಾರೆ, ಅಂಗಡಿ ಮುಂದೆ ಇಟ್ಕೊಂಡು ವಾಚ್ಮನ್ ತರ ನಿಂತ್ಕೋಬೇಕು, ಮಾತಾಡ್ಸೋದಿಲ್ಲ. ಅವ್ರ ಮಾವ ಅಂತ ಮರ್ಯಾದೆನೂ ಕೊಡೋದಿಲ್ಲ, ಮಾತು ಆಡಿಸ್ಲಿಲ್ಲ. ವಾಚ್ಮನ್ ತರ ನಿಂತ್ಕೊಂಡು ಇವರೇ ಹೋಗಿ ಮಾತಾಡ್ಸ್ಕೊಂಡು ಸೈನ್ ಮಾಡಿಸ್ಕೊಂಡ್ ಬಂದ್ರು. ಅವನು ತಮ್ಮ ನಾವು ವಾರಸ್ದಾರ್ ಇಲ್ಲಿದೀವಿ ಹಂಗೆ ಹಿಂಗೆ ಅಂತ ಅವನು ಬೈಯೋದು. ಎಲ್ಲ ಮಾಡಿಸಿಕೊಟ್ವಿ. ಆಮೇಲೆ ಮನೆ ಪತ್ರ ಕಳೆದೋಗಿದೆ, ನಿಮ್ಮನೇಲೇ ಇದೆ ಅಂತ ಅಂದ್ರು ನಮ್ಮಮ್ಮ. ನಮ್ಮನೇಲಿ ಯಾವ್ದು ಈಗಿರೋ ಮನೆದು, ಬೆಂಗಳೂರಲ್ಲಿ ಇರೋ ಮನೆ ಪತ್ರ ನಿಮ್ಮನೇಲಿ ಇದೆ ಅಂದ್ರು. ನಮ್ಮನೇಲಿ ಯಾವ್ದು ಇಲ್ಲ ಅಮ್ಮ ಅಂದೆ. ನನ್ಗೇನು ಗೊತ್ತಿಲ್ಲ ಅಂತ ಯಾಮಾರಿಸ್ತೀರ ನೀವು ಅಂತ ಅಂದ್ರು. ನಾನು ಅದಕ್ಕೆ 2 ತಿಂಗಳಿಂದ ಅವ್ರ ಹತ್ರ ಮಾತಾಡ್ತಿಲ್ಲ ಗುರುಗಳು. ಯಾರ ಹತ್ರ? ಅಮ್ಮನ ಹತ್ರ. ನನ್ ಎಷ್ಟು ನೋವಾಗ್ತಾ ಇದೆ. ನಾನೇನು ಮಾಡದೆ ಇರೋದಕ್ಕೆಲ್ಲ ತಪ್ಪು ಮೋರಿಸ್ತಾರೆ ನನ್ ಮೇಲೆ. ಅಣ್ಣ ತಮ್ಮ ಮಾತಾಡ್ತಾರ? ಇಲ್ಲ, ಅವ್ರ ಅವಾಗಿಂದನೂ ಮಾತಾಡ್ತಾ ಇಲ್ಲ ನನ್ನ ಹತ್ರ. ಅಮ್ಮ ಮಾತಾಡ್ತಿದ್ರ? ಅಮ್ಮ ಮಾತಾಡ್ತಿದ್ರು. ಅವ್ರಿಗೆ ತೋಟ ತಗೊಂಡಿದ್ಯಾ, ಅಲ್ಲ ಹಂಗ್ ಮಾಡಿದ್ಯಾ, ನನ್ನ ಹತ್ರ ಹೇಳ್ತಿಲ್ಲ. ನಾ ಸುಳ್ಳು ಯಾಕೆ ಹೇಳ್ಬೇಕು ಗುರುಗಳೇ, ನಾವು ತಗೊಂಡಿದೀವಿ ಅಂತ ಹೇಳ್ತಿದ್ದೆ. ತಗೊಂಡಿದ್ಯಾ ಅಂತ ಅವ್ರಿಗೆ ಯಾಕೆ ಸಂದೇಹ ಬರ್ತಿದೆ? ಅವ್ರ ಹಂಗೇನೆ ಸ್ವಲ್ಪ ಊಹೆ ಕಟ್ಕೊಂಡ್ ಮಾತಾಡ್ತಾರೆ. ಅರ್ಥಾತ್ ಈ ಪತ್ರವು ಊಹೆಯ ಒಂದು ಭಾಗವ? ಹೌದು ಹೌದು. ಅಂದ್ರೆ ತೋಟದ ರೀತಿ ಇದು ಕೂಡ ಊಹೆನೇ ಆಗಿದೆ. ಹೌದು ಹೌದು. ಅಂದ್ರೆ ನಿಮ್ಮ ಬಗೆಗೆ ಇರುವ ದ್ವೇಷ ಈ ಮೂಲಕ ಹೊರಗಡೆ ಬರ್ತಿದೆ ಅಂತಲ್ಲ? ಹೌದೌದು. ನಂಗ್ ಮೊದ್ಲಿಂದನೂ ನನ್ ಕಂಡ್ರಾಗುತ್ತೆ ಕಷ್ಟೇ ಗುರುಗಳೇ. ನಮ್ ತಂದೆ ಆಸೆ ಮಾಡೋರು, ತುಂಬಾ ಆಸೆ ಮಾಡೋರು ನನ್ಗೆ. ನಾನು 5 ವರ್ಷ ಮಾತಾಡ್ದಿದ್ದಾಗ ಕೊರಗ್ಬಿಟ್ಟಿದ್ದಾರೆ ನಮ್ಮಪ್ಪ. ನನ್ ಮಗಳು ಮಾತಾಡ್ತಿಲ್ಲ, ಅವಳಿಗೆ ಮೋಸ ಮಾಡಬಾರ್ದು, ಅವಳೇ ನಮ್ ಕಷ್ಟ ಸುಖ ಎಲ್ಲ ನೋಡ್ಕೊಂಡಿರೋದು ಅಂತ. ಅದ್ ಮಾತಾಡಿಸ್ಬೋದಿತ್ತಲ್ಲ? ಮಾತಾಡ್ಸ್ಬೋದಾಗಿತ್ತು, ಆದ್ರೂ ಮಗಳನ್ನ ಮಾತಾಡ್ಸ್ಬೇಕು ಅನ್ನೋದೊಂದು ಇರತ್ತಲ್ವ ಗುರುಗಳೇ, ದೊಡ್ಡವರಲ್ವ ಅವರು. ಸರಿ, ನೀನ್ ಮಾತಾಡ್ಸ್ಬೋದಿತ್ತಲ್ಲ? ನಾನ್ ಮಾತಾಡ್ಸ್ಲಿಲ್ಲ ಗುರುಗಳೇ. ನನ್ಗೆ ಬೇಜಾರಿತ್ತು, ಇಷ್ಟೆಲ್ಲ ನಾನೆಲ್ಲ ಮಾಡಿದ್ರು ನನ್ನೇ ಅಂತಾರಲ್ಲ ಅಂತ. ತಂದೆ ತಾಯಿ ಮಕ್ಕಳು ಮಾತಾಡೋದು, ಪರಸ್ಪರ ಪ್ರೇಮದಿಂದ ಇರೋದು, ಇದು ವ್ಯವಹಾರದಿಂದ ಸಪರೇಟೋ ಅಥವಾ ವ್ಯವಹಾರದ ಒಂದು ಭಾಗವೋ? ವ್ಯವಹಾರ ಬೇರೆ ಆಯ್ತು ಅಂದ್ರೂ ನನ್ಗೆ ನಮ್ಮಮ್ಮಂಗೆ ಮೊದ್ಲಿಂದನೂ ನನ್ ಕಂಡ್ರೆ ಇದು ಬಿಡು. ಈಗ ನಿನ್ನ ವಿಚಾರಕ್ಕೆ ನಾನು ಆಮೇಲೆ ಬರ್ತೀನಿ. ತಂದೆಯೊಂದಿಗೆ ಚೆನ್ನಾಗಿ ಮಾತಾಡೋದು ಮತ್ತೆ ಹೊರಗಿನ ವ್ಯವಹಾರದ ಮನಸ್ತಾಪಗಳು ಎರಡು ಒಂದೇನೋ ಬೇರೆ ಬೇರೆನೋ? ಒಂದೇ ಇರಬೇಕು, ಬೇರೆ ಬೇರೆ ಇರಬೇಕು? ಏನ್ ಗುರುಗಳೇ? ವ್ಯವಹಾರದ ಕಾರಣಕ್ಕೆ ಯಾವುದೋ ಮನಸ್ತಾಪಗಳು ಬಂದ್ರೆ ಅದನ್ನ ಸಪರೇಟ್, ಮತ್ತೆ ತಂದೆ ಇವತ್ತು ಸಾಯ್ತಾರೋ ನಾಳೆ ಸಾಯ್ತಾರೋ, ವಯಸ್ಸಾಗಿದೆ ಅಂತ ಅವ್ರು ಬೇಕು ಸಾಯ್ತಾರೋ ಇಲ್ಲ ನೀವು ಸಾಯ್ತಿರೋ, ಒಟ್ನಲ್ಲಿ ಚೆನ್ನಾಗಿ ಮಾತಾಡ್ಕೊಂಡಿರೋದು ಮತ್ತೆ ವ್ಯವಹಾರವನ್ನ ಸ್ವಲ್ಪ ಬದಿಗಿಡೋದು ಮನುಷ್ಯ ಮಾಡಬೇಕಾದ ಸಾಮಾನ್ಯ ಜ್ಞಾನ ತಾನೇ ಅದು. ಯಾಕೋ ಮನ್ಸು ಬರ್ತಿಲ್ಲ ಗುರುಗಳು. ಇಲ್ಲಿ ನಮ್ಮನ ವಿಚಾರ ನಾನು ಇನ್ನು ಬಂದೇ ಇಲ್ಲ. ನಾನು ಹೇಳ್ತಿರೋದು ತಂದೆಯೊಂದಿಗೆ 5 ವರ್ಷ ಮಾತಾಡದೇ ಇರೋದಿಕ್ಕೆ ಯಾವುದೋ ಒಂದು ಘಟನೆ ಅಥವಾ ಏನೋ ಮನಸ್ತಾಪಗಳು, ಹೌದಲ್ವೇ? ಅಂದ್ರೆ 5 ವರ್ಷ ದೂರ ಇದ್ದ ಕಾರಣಕ್ಕ ಮನಸ್ತಾಪ ಅದು ಪರಿಹಾರ ಅಲ್ವೇ? ಅದು 5 ವರ್ಷ ದೂರ ಇದ್ದಿದ್ರಿಂದ ಆಯ್ತು, ಏನ್ ಸಾಧಿಸಿದ್ರಿ? ಅಂದ್ರೆ ವಾಸ್ತವವಾಗಿ ಅದು ನಮ್ಮ ಅಹಂಕಾರದ ವ್ಯಕ್ತ ರೂಪವೇ ಆಗಿತ್ತು. ಆ ಅಂತರ ಬೇರೆ ಏನೂ ಅಲ್ಲ. ಅವ್ರಿಗೂ ಅವ್ರದೇ ಆದಿತ್ತು, ನಿಮ್ಗೂ ನಿಮ್ದೇ ಆದಿತ್ತು. ಅಂದ್ರೆ ಒಬ್ಬ ವ್ಯಕ್ತಿಯ ಬೆಲೆ, ಈಗ ನಿಮ್ ತಂದೆ ಅವತ್ತು ನನಗ್ ಗೊತ್ತಿಲ್ದಂಗೆ ಅವನಿಗೆ ಯಾಕೆ 2 ಲಕ್ಷ ನೀನು ಕೊಡಿಸ್ದೆ ಅಂತ ಅವ್ರು ಕೇಳೋದ್ರಲ್ಲೂ ಧರ್ಮ ಇತ್ತು. ಅಂಡ್ ಮಕ್ಕಳು ಎತ್ತವರ ಕಾಯಿಲೆ ಕಷ್ಟಗಳಲ್ಲೇ ಬಂದಿಲ್ಲ ಅಂದಾಗ ಅಂತ ಒಬ್ಬ ಮಗನಿಗೆ ನೀನೊಬ್ಳು ಮಗಳಾಗಿ ಈ ಕಡೆ ಬೆಂಬಲ ಕೊಡೋದು ಅವನ ಅನಿಷ್ಟಗಳಿಗೆ ಅಥವಾ ಅವರ ದುಷ್ಟ ಬುದ್ಧಿಗಳಿಗೆ ಬೆಂಬಲ ಕೊಟ್ಟಂಗೆ ಆಯ್ತಲ್ಲವಾ? ಅವ್ರು ಮತ್ತೆ 2 ಲಕ್ಷ ಕೊಟ್ರು ಗುರುಗಳೇ, ಹೋಗ್ ಕೊಟ್ಬಿಡು ಅಂತ. ಕೊಡ್ಲಿಲ್ಲ ಗುರುಗಳೇ ಅವ್ನು ನನಗೆ.
ಅದೇನೋ ನ್ಯಾಯ ಪಂಚಾಯತಿ. ಆಯ್ತು, ಅದು ಕೊಟ್ರೋ ಕೊಡ್ಲಿಲ್ವೋ, ಅವರು ಕೋರ್ಟ್ಗೆ ಹೋದ್ರೆ ನಾನು ಅದ್ರ ಬಗ್ಗೆ ಮಾತಾಡ್ತಿಲ್ಲ. ತಂದೆ ತಾಯಿ ಕಷ್ಟದಲ್ಲಿದ್ದಾಗ, ತಂದೆ ತಾಯಿ ದುಃಖದಲ್ಲೋ ರೋಗದಲ್ಲೋ ಇದ್ದಾಗ ಬಂದು ನೋಡದ ಒಬ್ಬ ಮಗ ಅಂದ್ರೆ ನಿನ್ ತಮ್ಮ, ಅವನಿಗೆ ತಂದೆ ತಾಯಿಗೆ ಇಷ್ಟೆಲ್ಲ ಅನ್ಯಾಯ ಆತ ಮಾಡ್ತಿದ್ದಾನೆ ಅಂತ ಗೊತ್ತಿದ್ದು ನೀನು ಅವನಿಗೆ ಅವನ ಇಷ್ಟದ ಪ್ರಕಾರ ಹೋಗಿ ಎಲ್ಲೋ ಹಣ ಕೊಡಿಸೋದಾದ್ರೆ, ಅವನ ದುಷ್ಟತನ ಅಥವಾ ತಂದೆ ತಾಯಿಯನ್ನ ಕನಿಷ್ಠ ಪಕ್ಷ ಒಂದು ನೋಡ್ಕೊಳ್ಳದೆ ಇರೋ ಅವನ ಬುದ್ಧಿಗೆ ನೀನೇನು ವಿರೋಧ ಮಾಡ್ದಂಗಾಯ್ತು, ನೀನು ಅವನಂಗೆ ಆಯ್ತಲ್ಲ. ಹೌದು, ಅಂದ್ರೆ ಅವನು ಅಯ್ಯೋ ಅಂತ ಬಂದಲ್ಲ ಅಂತ ಕರಗ್ಬಿಟ್ಟೆ ಗುರುಗಳೇ ನಾನು ಅವನಿಗೆ. ಅದೇ ಹೇಳುವುದು, ಅಂದ್ರೆ ಸಂಬಂಧಗಳು ನಿನಗೆ ಮುಖ್ಯ ಅಂತ ಅನ್ನೋದು ಅಥವಾ ಧರ್ಮ ಮುಖ್ಯ ಅಂತ ಅನ್ನೋದು. ಧರ್ಮ ಮುಖ್ಯ ಆಗಿದ್ದಿದ್ರೆ ನಿನ್ನ ತಮ್ಮನಿಗೆ ನೀನು ಹೇಳಬಹುದಿತ್ತು, ಅಪ್ಪ ನೀನ್ ತಂದೆ ತಾಯಿ ಕರ್ಕೊಂಡು ಬಾ, ಅಥವಾ ತಂದೆ ತಾಯಿಗೆ ಒಳ್ಳೆ ಜೊತೆ ಇರು, ನಾನೇ ಸಾಲ ಮಾಡಿ ನಾನೇ ಕೊಡೋದಾಗ್ಲಿ ನಾನೇ ಕೊಡ್ದೆ. ಅಂದ್ರೆ ನನ್ನ ತಮ್ಮ ಅನ್ನೋ ಮಮಕಾರ ಹೆಚ್ಚಾದಾಗ ನೀನ್ ಧರ್ಮ ಮರ್ತೆ. ಹೌದೌದು, ನಿನಗೆ ಧರ್ಮ ಮುಖ್ಯ ಆಗಿದ್ದಿದ್ರೆ ನೀನು ಹೇಳ್ತಿದ್ದೆ, ಅಪ್ಪ ಅಮ್ಮನಿಗೆ ಗೊತ್ತಿಲ್ದಂಗೆ ನಾನು, ಅಂದ್ರೆ ಅಪ್ಪ ಅಮ್ಮನಿಗೆ ಮೋಸ ಮಾಡ್ರು ನೀನು ಸಾಲ ಕೊಟ್ಟವರಿಗೆ ನಿಯತ್ತಾಗಿರ್ತಾನೆ ಅನ್ನೋದು ಏನ್ ಗ್ಯಾರಂಟಿ? ಹೌದು, ಈ ಹೇಳ್ಬೇಡ ಅಂದ, ನಿನ್ ಮಕ್ಕಳಿಗೆಲ್ಲೂ ಹುಟ್ಲಿಲ್ವಾ ಅಂತ ಅಂದ್ರು ಅಂತ ಹತ್ಕೊಂಡ್ ಬಂದ ಗಂಡ ಹೆಂಡತಿ ಇಬ್ರು. ಇಷ್ಟೇ ವ್ಯತ್ಯಾಸ ಆಯ್ತು. ನೀನು ಏನೋ ಮಮಕಾರದಿಂದ ಕೊಡಿಸಿದ್ಯಾ, ಅಲ್ಲಿ ಅವ್ರ ಬುದ್ಧಿಗಳು ಗೊತ್ತಾಯ್ತು, ಸರಿ. ಆದ್ರೆ ನಾನು ಹೇಳ್ತಿರೋದು, ಇನ್ನು ಮುಂದಾದ್ರೂ ಪಾಠ ಕಲ್ತ್ಕೋ. ಏನಂದ್ರೆ ನಿನ್ನ ಮಗಳು, ಮಗ, ಗಂಡ, ಅಪ್ಪ ಅಮ್ಮ, ಅಣ್ಣ ತಮ್ಮ, ಬಂಧು ಬಳಗ ಇವರೊಂದಿಗಿರುವ ವ್ಯವಹಾರಿಕ ಮನಸ್ತಾಪಗಳಿಗೂ ಮತ್ತೆ ಅವರನ್ನ ಉಭಯ ಕುಶಲೋಪರಿ ಮಾತಾಡಿಸೋದಕ್ಕೂ ಸಂಬಂಧವೇ ಇರಬಾರ್ದು. ನೀವು ವ್ಯವಹಾರಗಳಲ್ಲಿ ಏನೇ ಮನಸ್ತಾಪಗಳಿದ್ರು ಅದು ಕಾನೂನು ಮೂಲಕ ಪರಿಹಾರ ಆಗಬೇಕು ಹೊರತು ಮಾತಾಡಿಸೋದೇ ಬಿಟ್ರಿ ನಾಳೆ ಸಾವಿನ ಸುದ್ದಿ ಬಂತು ಏನ್ ಸಾಧಿಸುದ್ರಿ? ಹೌದೌದು, ಅಂದ್ರೆ ಇವೆರಡು ಬೇರೆ ಬೇರೆ. ನಾನು ಅಪ್ಪ ಚೆನ್ನಾಗಿದ್ಯಾ, ಊಟ ಆಯ್ತಾ, ಸರಿ ಆಯ್ತು ಫೋನ್ ಮಾಡು. ಇನ್ನು ಏನೋ ಬೇರೆ ಜಗಳ ಆಗಿದೆ, ಅಪ್ಪ ಏನೋ ನನ್ಗೆ ಅಂದ್ಬಿಟ್ಟಿದ್ದಾರೆ, ನಾ ಇವನಿಗೆ ಯಾಕೆ 2 ಲಕ್ಷ ಕೊಡಿಸ್ತೆ ಅದು ಕೊಡಿಸ್ತೆ ಏನೋ ಅಂದ್ಬಿಟ್ಟಿದ್ದಾರೆ, ಇದು ಸಪರೇಟ್. ಒಡೆ ಹುಟ್ಟಿದವ್ರನ್ನ ಫೋನ್ ಮಾಡಿ ಮಾತಾಡ್ಸೋದು ಇದು ಸಪರೇಟ್. ಅಂದ್ರೆ ಅವೆರಡು ಸರಿ ಹೆಂಗ್ ಸರ್ ಸಪರೇಟು? ಇವ್ರೇ ಅಲ್ವಾ, ಅವು ನೋವು ಕೊಟ್ಟಿರೋದು ಇವ್ರೆ, ಮತ್ತೀಗ ಅಪ್ಪನೂ ಇವ್ರೆ, ಇಲ್ಲಿ ಚೆನ್ನಾಗಿ ಮಾತಾಡಿ ಆ ಕಡೆ ನೋವು ಕೊಟ್ಟಿರೋದು ಅದು ಹೆಂಗ್ ಸರ್? ಎರಡು ಮಾಡೋಕ್ಕಾಗಲ್ವಾ? ದ್ವೇಷ ಮರೆತು ಬಿಡಿ, ಪ್ರೀತಿ ಮಾತ್ರ ನಡೆಸ್ಕೊಂಡು ಹೋಗಿ. ಎಲ್ಲ ನೀವು ಮಾಡಿದ್ದು ಹೆಂಗಿಂದ್ರೆ ಪ್ರೀತಿ ಮರೆತು ದ್ವೇಷ ಮಾತ್ರ ನಡೆಸ್ಕೊಂಡು ಹೋದ್ರಿ. ಒಂದೋ ದ್ವೇಷ ಪ್ರೀತಿ ಇವೆರಡನ್ನ ಸಪರೇಟ್ ಆಗಿ ನೋಡಿ. ಅಪ್ಪನಿಗೆ ದಿವಸ ಫೋನ್ ಮಾಡಿ, ಅಪ್ಪ ಚೆನ್ನಾಗಿದ್ಯಾ, ಊಟ ಆಯ್ತಾ, ಏನಾದರೂ ತೊಂದರೆ ಇದ್ರೆ ಹೇಳು, ನಾನು ಬರ್ತೀನಿ, ಇಷ್ಟು. ನೀನೇನು ಅಂದಿದೆಯೋ ಅದೊಂದು ದೇವ್ರು ನೋಡ್ಕೊಳ್ತಾನೆ, ಅದಕ್ಕೆ ನಾನೀಗೇನು ಮಾತಾಡಲ್ಲ, ನೀನು ಚೆನ್ನಾಗಿರಪ್ಪ ಅಂತ ಇಷ್ಟೇ ಮಾತಾಡಿ. ದ್ವೇಷವನ್ನು ಸಪ್ರೇಟು. ಈ ನಾನು ದಿವಸ ನಿನ್ನ ಜೊತೆ ಮಾತಾಡ್ತಿದ್ದೀನಿ, ಯಾಕಂದರೆ ಯಾವಾಗ ಯಾರು ಸಾಯ್ತೀವೋ ಗೊತ್ತಿಲ್ಲಪ್ಪ, ಹಾಗಾಗಿ ಮಾತಾಡ್ಕೊಂಡಿರೋಣ. ಇನ್ನು ಮಿಕ್ಕಿದ್ದು ಏನು ನಡೀತಾ ಇದೆ ಕಾನೂನಿನ ವಿಚಾರ ಅಥವಾ ಇನ್ನೇನೋ ಅದನ್ನು ಸಪ್ರೇಟ್ ಇಡೋಣ. ಒಂದು ದ್ವೇಷ ಆ ಲೈನ್ ಸಪ್ರೇಟು, ಈ ಲೈನ್ ಸಪ್ರೇಟ್ ಮಾಡ್ಕೊಂಡಿರಬೇಕು. ಇಲ್ಲ ಸರ್ ದ್ವೇಷ ಬೇಡ ಸರ್, ನನಗೆ ಪ್ರೇಮ ಮಾತ್ರ, ನಾನು ಮಾತಾಡ್ತೀನಿ ಸರ್ ಅಷ್ಟೇ, ನನಗಷ್ಟೇ ಬೇಕಿರೋದು ಅಂತ. ಅಂದರೆ ಇಲ್ಲಿ ದ್ವೇಷ ಮರೆತು ಪ್ರೇಮದ ಲೈನನ್ನು ಜೀವಂತವಾಗಿಡಬೇಕಾದ ನೀವು ಪ್ರೇಮವನ್ನು ಕೊಂದುಬಿಟ್ಟು ದ್ವೇಷವನ್ನು ಜೀವಂತವಾಗಿಟ್ರಿ. ಆದರೆ ಸಾಯೋಗಳಿಗೆ ಇಲ್ಲಿ ಮುಖ ನೋಡಿದ್ರೆ ಪುಣ್ಯ ಬರಲ್ಲ, ಎಣದ ಮುಖ ನೋಡಿ ಏನೂ ಆಗಬೇಕಾದಿಲ್ಲ. ಅವನು ಬದುಕಿದ್ದ ಹಿಂದಿನ ಸಮಯದೊಂದಿಗೆ ಅವನೊಂದಿಗೆ ಹೇಗೆ ನಡ್ಕೊಂಡ್ರಿ ಅನ್ನೋದು ಮುಖ್ಯ. ಅಯ್ಯೋ ಹೆಣದ ಮುಖ ನೋಡು, ಅದಕ್ಕೆ ಬೇರೆ ಅರ್ಥ ಇದೆ. ಯಾವುದೇ ಹೆಣವನ್ನು ಕಂಡಾಗ ಕೈ ಮುಗಿತಾರೆ, ಯಾಕೆ? ಅದು ದೇವ್ರ ಸಮಾನ ಅಂತ. ಹೌದು, ಯಾಕಂದ್ರೆ ಅದ್ರೊಳಗಡೆ ಇದ್ದ ಒಬ್ಬ ಚೈತನ್ಯ ಆತ್ಮ ಆ ದೇಹದೊಳಗಡೆ ಇದ್ದಾಗ ಅವನು ಕೊಲೆಗಾರನೋ ಅವನು ಇನ್ನೇನೋ ಆಗಿದ್ದ. ಆದ್ರೆ ಅಲ್ಲಿಂದ ಹೊರಟಾದ ಮೇಲೆ ಆ ದೇಹ ಪ್ರಕೃತಿ ಕೊಟ್ಟದ್ದು, ಅದು ಪ್ರಕೃತಿಗೆ ಹೋಗುತ್ತಾ ಇದೆ, ಹಾಗಾಗಿ ಅದು ದೇವರ ಸಮಾನ. ಅದ್ರೊಳಗಿರೋ ಕೀಚಕ ಈಗ ಅದ್ರೊಳಗಡೆ ಇಲ್ಲ ಅಂತ. ಹೌದು, ಹಾಗಾಗಿ ಇಲ್ಲಿ ಇನ್ನು ಮುಂದಾದ್ರೂ ಹೌದು, ನಾಳೆ ಗಂಡನ ಜೊತೆ ಏನೋ ಜಗಳ ಆಗ್ಬೋದು, ಮಗಳ ಜೊತೆ ಏನೋ ಆಗ್ಬೋದು, ಬರ್ತವವ, ಎಲ್ಲ ಚೆನ್ನಾಗಿರ್ತತೆ. ಹಬ್ಬ ಅದ್ಭುತವಾಗಿ ಹೊಸ ಬಟ್ಟೆ, ತೋರಣ, ಎಲ್ಲ ಅಡಿಗೆ, ಆಹಾರಗಳು, ತಿಂಡಿ ತಿನಿಸುಗಳು ಎಲ್ಲ ಚೆನ್ನಾಗಿ ನಡೀತಿರುತ್ತೆ. ಇನ್ನೇನು ರಾತ್ರಿ ಹಬ್ಬ ಎಲ್ಲ ಮುಗಿದ ರಾತ್ರಿ ಮಲಗೋ ಟೈಮಲ್ಲಿ ಏನೋ ಮನೇಲಿ ಜಗಳಗಳು ಶುರು ಆಗ್ಬಿಡ್ತವೆ. ಯಾವಾಗ ಯಾವ್ದು ಜಗಳ ಬರುತ್ತೆ ಗೊತ್ತಿಲ್ಲ. ಆದರೆ ಒಂದು ಅರ್ಥ ಮಾಡ್ಕೊಳ್ಳಿ, ಜಗಳಗಳು ಬರ್ತಾವೆ ಹೋಗ್ತಾವೆ, ಆದರೆ ವ್ಯಕ್ತಿಗಳಂತ ಮಿನಿಮಮ್ ಒಂದು ಮಾತುಕತೆ 1 ತಿಂಗಳು 1 ವಾರ ಇಷ್ಟರೊಳಗಡೆ ಮುಗಿದು ಹೋಗ್ಬೇಕೇ ಹೊರತು, ಈಗ ಆಯ್ತವ ಅವ್ರು ಯಾರೋ ಸಾಲ ಕೊಟ್ಟವರು ಅವ್ರು ಇನ್ಯಾರೋ ಆಗಿದ್ದಿದ್ರೆ ಆಯ್ತು ಬಿಡವ, ಅವ್ರ ಪಾಡಿಗೆ ಅವ್ರಿರ್ಲಿ, ನಿನ್ನ ಪಾಡಿಗೆ ನೀನು ಇರು ಅನ್ಬೋದಿತ್ತು. ಬಟ್ ನಿನ್ನದೇ ಒಂದು ರಕ್ತ ಸಂಬಂಧಗಳು ಅಂತ ಒಂದು ಕೈಗೆಟುಕುವ ಕೆಲವು ಸಂಬಂಧಗಳು, ಅಪ್ಪ ಅಮ್ಮ, ಅಣ್ಣ ತಮ್ಮದಿರು, ಗಂಡ ಮಕ್ಕಳು, ಇವರೆಲ್ಲ ನಿನ್ನವರು. ಯಾರೋ ನಿನ್ನ ಅಮ್ಮನ, ಚಿಕ್ಕಪ್ಪನ, ದೊಡ್ಡಪ್ಪನ, ತಮ್ಮನ, ಅಣ್ಣನ ಹೆಂಡತಿ, ನಿನ್ಗದು ಬೇಕಿಲ್ಲ. ಹೌದು, ಈ ಕೈಗೆಟುಕೋವಿರ್ತವೆ. ಅಂದರೆ ರಾತ್ರಿ ಏನೋ ನೋವಾದಾಗ, ತೊಂದರೆ ಆದಾಗ ಕೂಗುದ್ರು ಓಡ್ ಬರೋ ಕೆಲವು ಸಂಬಂಧಗಳು, ಅವುಗಳನ್ನು ಯಾವಾಗಲೂ ಜೀವಂತವಾಗಿ ಇಟ್ಟುಕೊಳ್ಬೇಕು, ಅದು ಬಹಳ ಮುಖ್ಯ. ಬಟ್ ತಂದೆಯೊಂದಿಗೆ
ಯಾಕೋ ಹಂಗಾಯ್ತು. ಆದರೆ ಇನ್ನು ಮುಂದೆ ಅರ್ಥ ಮಾಡ್ಕೊಳ್ಳಿ, ಮನುಷ್ಯ ಸಂಬಂಧಗಳು ಅಥವಾ ತಂದೆ ತಾಯಿ ಅಥವಾ ನಿನ್ನ ಮಕ್ಕಳು, ನಿನ್ನ ಮಗಳು ಅಥವಾ ಗಂಡ, ನಾಳೆ ದಿನ ಏನೋ ಜಗಳಗಳು ಬರಲಿ, ಎಲ್ಲ ನಿನ್ನ ತಂದೆ ಥರ ಅವ್ರೊಂಚೂರು ಹೋಗೋದೆ, ಎಲ್ಲ ತಂದೆ ಥರ ಒಂದಿವ್ಸ ಹೋಗೋದೆ, ಅವ್ರೊಂಚೂರು ಬೇಗ ಹೋಗ್ಯಾರೆ, ನಾವೊಂಚೂರು ಲೇಟಾಗಿ ಹೋಗ್ತೀವಿ ಅಷ್ಟೇ. ಈಗ್ಲೂ ಅಷ್ಟೇ ಗುರುಗಳೇ, ನನಗೆ ನನ್ನ ಮಗಳಿಗೆ ಇಬ್ಬರಿಗೆ ನಮ್ಮ ತಂದೆ ಕನ್ಸಕ್ ಬರೋದು ಜಾಸ್ತಿ ಬರ್ತಾರೆ ನನಗೆ. ನಿನ್ನ ಕನಸುಗಳು ಯಾವಾಗಲೂ ನಿಮ್ಮ ಎಚ್ಚರದ ಸಮಯದಲ್ಲಿ, ನೀವು ಎಚ್ಚರವಾಗಿದ್ದಾಗ ಯಾವ್ದ್ರ ಬಗ್ಗೆ ನೀವು ಹೆಚ್ಚು ಹಪಹಪಿಸ್ತಾ ಇರ್ತೀರಲ್ಲ. ಈಗ ಒಬ್ಬನಿಗೆ ದೆವ್ವದ ಬಗ್ಗೆ ತುಂಬಾ ಭಯ ಇದೆ ಅಂದಾಗ ಅವನಿಗೆ ಅವೇ ಬರ್ತವೆ. ಯಾಕಂದ್ರೆ ಎಚ್ಚರದ ಸಮಯದಲ್ಲೂ ದೆವ್ವದ ಬಗ್ಗೆ ಅವನು ಮಾತಾಡಿರ್ತಾನೆ, ಅಥವಾ ಅದ್ರ ಬಗ್ಗೆ ಒಂದು ಭಯವನ್ನ ಅವನು ಯಾವಾಗಲೂ ಮನದೊಳಗಡೆ ವ್ಯಕ್ತಪಡಿಸ್ತಲೇ ಇರ್ತಾನೆ. ನಿಮಗೆ ಯಾವುದರ ಬಗ್ಗೆ, ಅದು ಪ್ರೇಮವಾಗಿರ್ಬೋದು, ದ್ವೇಷ ಆಗಿರ್ಬೋದು, ಭಯ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಕೆಲವೊಮ್ಮೆ ನಿಮ್ಮ ಈ ಜೀವಿತಾವಧಿಯಲ್ಲಿ ನೋಡಿರದ ಕೇಳಿರದ ಸ್ಥಳಗಳು, ಜಾಗಗಳು, ವ್ಯಕ್ತಿಗಳೆಲ್ಲ ನಿಮ್ಮ ಕನಸಲ್ಲಿ ಬರ್ತಾರೆ. ಅದೆಲ್ಲ ಅಧ್ಯಾತ್ಮದ ಇನ್ನೊಂದು ರೂಪ, ಅದು ಪೂರ್ವಜನ್ಮದ ವಿಚಾರಗಳು. ಆಯ್ತು, ತಂದೆ ಬರೋದು, ಬಹುಶಃ ನೀವು ಮನಸಾರೆ ಕ್ಷಮೆ ಕೇಳಬಹುದು. ಬಹುಶಃ ತಂದೆ, ಅಪ್ಪ, ನನ್ನ ಈ ಜನ್ಮದಲ್ಲಿ ತಂದೆಯಾಗಿ ನನಗೆ ಜನ್ಮ ನೀಡಿದ್ದೆ, ಇಲ್ಲಿಗೆ ಆ ಋಣ ಮುಗೀತು, ಹೌದು. ಆದರೆ ಇದರಿಂದ ನಾನು ನಿನಗೆ ಕೇಳೋ ಕ್ಷಮೆ ಮತ್ತು ಅದಕ್ಕೆ ನಾನು ಪ್ರಾಯಶ್ಚಿತ್ತ ಪಡೋ ರೀತಿ ಏನಂದರೆ, ಇನ್ನು ಯಾವತ್ತೂ ಯಾರ ಕುರಿತೂ ಕೂಡ, ಯಾಕಂದರೆ ತಂದೆಯನ್ನ ಮಾತಾಡಿಸೋ ಪ್ರಯತ್ನ ಪಟ್ಟಿದ್ದೆ ಸರ್, ಅವ್ರು ಮಾತಾಡಲಿಲ್ಲ ಅಂದಿದ್ರೆ ನಿಂದು ಪಾಪ ಇರಲಿಲ್ಲ ಅಲ್ಲಿ. ನೀನು ಅಪ್ಪನಿಗೆ ಹೇಳ್ಬೋದು ಇವತ್ತು ಕನಸಲ್ಲಿ, ಇನ್ನು ಮುಂದೆ ನಾನು ಇಂಥದ್ದೇನೋ ಆದಾಗ ನಾನಾಗಿ ಹೋಗೋ ಪ್ರಯತ್ನ ಮಾಡ್ತೀನಿ. ಅದು ಒಂದು 2-3 ಪ್ರಯತ್ನ ನಂತರವೂ ಅವರು ಅಹಂಕಾರ ಬಿಡಲಿಲ್ಲ ಅಂದ್ರೆ ಅಲ್ಲಿಗೆ ಬಿಡ್ತೀನಿ, ಅದು ಭಗವಂತ ನೋಡ್ಕೊಳ್ತಾನೆ, ಅದು ಆ ಪಾಪ ನನಗೆ ಬರಲ್ಲ. ಆದರೆ ನನ್ನಿಂದ ಪ್ರಯತ್ನವೇ ಆಗಲಿಲ್ಲ ಅನ್ನೋದು ಇದೆಯಲ್ಲ, ಇದು ಮಹಾಪಾಪ, ಇದು ಹೌದಲ್ಲ. ಇವತ್ತು ನಿನ್ನ ಆತ್ಮಸಾಕ್ಷಿ ಕೇಳ್ಕೊ, ಅಯ್ಯೋ ನಾನು ಹೋಗಿ ಮಾತಾಡಿಸಿ ಕಾಯಿ ಕಾಲಿಡ್ದು ಬೇಡ ಸರ್, 1 ಫೋನು 10 ಫೋನ್ 50 ಫೋನ್ ಮಾಡಿ ಸಾಕಾಯ್ತು ಸರ್ ಅಂತ ಹೇಳುವಂಥದ್ದು ನಿನ್ನ ಹತ್ರ ಪುರಾವೆಗಳೇ ಇಲ್ಲ. ಹೌದು. ಆ ಕಾರಣಕ್ಕೆ ನೀನು ಇವತ್ತು ಪಶ್ಚಾತ್ತಾಪ ಪಡ್ತಾ ಇದ್ದೀಯ. ಒಂದು ವೇಳೆ ನೀನು ಪ್ರಯತ್ನ ಪಟ್ಟು ನೀನು ಸೋತಿದ್ರೆ ನಿನಗೆ ಇಷ್ಟು ದುಃಖ ಇರ್ತಿರ್ಲಿಲ್ಲ, ಗ್ಯಾರಂಟಿ ಇರ್ತಿರ್ಲಿಲ್ಲ. ಅಯ್ಯೋ ನಾನು ಯಾಕೆ ಹೀಗೆ ಮಾಡಿಕೊಂಡೆ, ಒಂದು ಫೋನ್ ಮಾಡಿ. ಯಾಕಂದರೆ ಅಲ್ಲಿ ಇದ್ದವರೆಲ್ಲ, ಅಯ್ಯೋ ನಿಮ್ಮ ಅಪ್ಪಂಗೆ ಹಿಂಗೆ ಆಗ್ಬಿಟ್ಟಿದೆ, ಬಾರೇ ಅಕ್ಕ, ಬಾರೇ ತಂಗಿ ಅಂತ ಕರೆಯುವಂತಹ ದೊಡ್ಡ ಮನುಷ್ಯರಲ್ಲಿ ಯಾರೂ ಇರಲಿಲ್ಲ. ಅಂದಮೇಲೆ ನಾನೇ ನೇರ ಸಂಪರ್ಕ ಇರಬೇಕಿತ್ತು ಹೊರತು, ಇನ್ನು ಯಾರು ಹೇಳಿದ್ರು ಸತ್ರೆ ಹೇಳ್ತಿದ್ರು ಹೊರತು ಬದುಕಿದ್ದಾಗ ಹೇಳೋರಲ್ಲಿ ಯಾರೂ ಇರಲಿಲ್ಲ. ಅವ್ನು ನಮ್ಮ ತಮ್ಮ ಹೇಳ್ತಿದ್ದ ಗುರುಗಳೇ ಇದ್ದಾಗ, ನೀನು ಹೋಗ್ಬೇಡ ನಮ್ಮ ಅಪ್ಪ ಅಮ್ಮನ ಮನೆಗೆ, ನೀನು ಹೋಗೋದ್ಕೇನೆ ನಮ್ಮ ಮೇಲೆ ಗಮನ ಕಮ್ಮಿ ಇದೆ, ನೀನು ಹೋಗ್ಬೇಡ ಅವ್ರ ಮನೆಗೆ ಅಂತ ಹೇಳೋನು. ಇರ್ಲವ, ಬಟ್ ಇದರಿಂದ ಪಾಠ ಕಲಿ ನೋಡು ತಾಯಿ. ಎಲ್ಲರೂ ಒಂದು ದಿವಸ ಹೊರಡೋದೆ, ಆ ಪರಮಪುರುಷನ ಭಗವಂತನ ಆ ಪಾದಗಳಲ್ಲಿ ಎಲ್ಲರೂ ಲೀನವಾಗುವುದೇ. ಆಗೋಗುವ ಮುನ್ನ ನಿನ್ನ ದೇಹ, ನಿನ್ನ ತಂದೆಯ ದೇಹ, ನೀನು ಈಗಲೂ ಹೋಗು, ಅಲ್ಲೆಲ್ಲ ಮಣ್ಣು ಮುಚ್ಚರೆ ಹೋಗು ತಗೋ, ಅದು ನಿನ್ನ ತಂದೆ ಅಲ್ಲ, ಅದು ಹೊರಟಾಯ್ತು. ಅಂದರೆ ನದಿಗಳು ಇಲ್ಲಿ ಮಂಡ್ಯತ್ತಲೋ ಮೈಸೂರ್ತಲೋ ಹರಿಬೇಕಾದ್ರೆ ಅದು ಕಾವೇರಿ ಹೆಸರಿದೆ ಅದಕ್ಕೆ. ಅಲ್ಲೆಲ್ಲೋ ಬಂಗಾಳ ಕೊಲ್ಲಿನೋ ಸಾಗರದೊಳಗಡೆ ಹೋಗಿ ಸೇರ್ಕೊಂಡ ಮೇಲೆ ಅದು ಕಾವೇರಿನೂ ಅಲ್ಲ, ಏನೂ ಅಲ್ಲ, ಅದೊಂದು ಸಮುದ್ರ ಅಷ್ಟೇ. ಹಾಗೆ ದೇಹ ಇದ್ದಾಗ ನಾನು ಶ್ರೀನಿವಾಸ, ನೀನಿನ್ಯಾರೋ, ಗಂಗೆ, ಗೌರಿ, ಬ್ರಹ್ಮಪುತ್ರ, ಕಾವೇರಿ, ಗೋವಿಂದ, ನಾರಾಯಣ, ಇಂಥ ಏನೋ ಹೆಸರುಗಳು ಇಟ್ಕೊಂಡಿದೀವಿ ನಮ್ಮ ದೇಹಕ್ಕೊಂದ. ಈಗ ನಿಮ್ಮ ತಂದೆ ಬೇಕಾ, ಹೋಗು ಅಲ್ಲೆಲ್ಲ ಮುಚ್ಚಿದ್ದಾರೆ, ಎತ್ತು ಆ ಹೆಣ ಎತ್ಕೋ, ಮುದ್ದಾಡು. ಇಲ್ಲ, ಯಾಕೆ ನಿನಗೂ ಗೊತ್ತು ಅದು ತಂದೆ ಅಲ್ಲ. ಈಗ ಇವನ್ ನಿನ್ನ ಮನೆಯೊಳಗಡೆ ಒಂದು ಫೋಟೋ ಮಾಡಿ ಇಟ್ಕೋ, ತಂದೆ ಇದ್ದಾರೆ ಅನ್ನೋ ಭಾವನೆ ನಿನ್ಗೆ ಬರೋಕೆ ಇಲ್ಲ. ಯಾಕಂದ್ರೆ ಇದ್ದಾಗ ಇರುವಿಕೆಯ ಭಾವನೆ ಒಂದು ಫೋಟೋದಿಂದ ಬರೋಕೆ ಸಾಧ್ಯ ಇಲ್ಲ, ಏನೋ ನೆನಪಿಗೆ ಇಟ್ಕೊಂಡಿರ್ಬೋದು ಅಷ್ಟೇ. ಹಾಗಾಗಿ ನಿನ್ನ ತಂದೆಯ ದೇಹವನ್ನು ಅಲ್ಲೆಲ್ಲೋ ಹೂಣಿದ್ದಾರೆ, ಅದು ತಂದೆ ಅಲ್ಲ. ಅದು ಈ ಅಂದರೆ ನಾವೆಲ್ಲ ಏನು ಬದುಕಿದ್ದೀವಲ್ಲ, ನಾವೆಲ್ಲ ಹರಿಯೋ ನದಿಗಳ ಥರ. ಆದರೆ ಸತ್ತ ಮೇಲೆ ಈ ಬ್ರಹ್ಮಾಂಡದಲ್ಲಿ, ಈ ಸಾಗರದಲ್ಲಿ ನಾವು ಲೀನವಾಗ್ತೀವಿ. ನದಿಗಳು ಲೀನವಾಗುತ್ತವಲ್ಲ ಸಮುದ್ರದಲ್ಲಿ, ಹಾಗೆ ಎಲ್ಲರೂ ಒಂದಿವ್ಸ ಲೀನವಾಗುವುದೇ, ಹೌದಲ್ಲವಾ? ಈಗ ಲೀನವಾಗಿರೋ ಸಮುದ್ರದಲ್ಲಿ ಆ ನೀರು ಮತ್ತೆ ಆವಿಯಾಗುತ್ತೆ, ಎಲ್ಲೋ ಒಂದು ಕಡೆ ಮಳೆ ರೂಪದಲ್ಲಿ ಬೀಳುತ್ತೆ, ಅದು ಮತ್ತೆ ನದಿ ಆಗುತ್ತೆ, ಮತ್ತೆ ಸಮುದ್ರಕ್ಕೆ ಸೇರಿ, ಇದು ನಡೀತಾನೆ ಇರುತ್ತೆ ಕತೆ. ಹೌದು. ಹಂಗೆ ನಿಮ್ಮ ತಂದೆ ಎಲ್ಲೋ ಅಲ್ಲಿನವಾದ್ರು, ಅವರೆಲ್ಲೋ ಮತ್ತೆ ಆವಿಯಾದ್ರು, ಮತ್ತೆಲ್ಲೋ ಹುಟ್ಟಿರ್ತಾರೆ, ಅದೇನೋ ಒಂದು ಕತೆ ಇದೆ. ನನಗೆ ನಾನು ಹೇಳೋದು, ತಂದೆ ಹೋಗಿದ್ದಾರೆ, ಅದು ಮುಗಿದ ಕತೆ. ಆದರೆ ಅಲ್ಲಾದ ತಪ್ಪಿನೆಲ್ಲೂ ನಾನು ಮಾಡಲ್ಲ ಅನ್ನುವ
ಎಚ್ಚರ ವಹಿಸುವುದಿದೆಯಲ್ಲ, ಅದು ನಿನ್ನ ತಂದೆಗೆ ಕೊಡೋ ಗಿಫ್ಟ್. ಅದು ಹೌದು, ನನ್ನ ಈ ಆತ್ಮ, ಈ ನನ್ನ ಮಗಳು ತಿದ್ದುಕೊಂಡ್ಲು, ಬಹುಶಃ ಆತ್ಮಕ್ಕೆ ನೀನು ಆ ಮೂಲಕ ಶಾಂತಿ ಕೊಡ್ಬೋದೇ ಹೊರತು ನಾನು ಮತ್ತೆ ಅದೇ ಎಡವಟ್ಟು ಈಗ ತಮ್ಮ ಅಥವಾ ಅಮ್ಮ ಆಯ್ತವ ನಾನು ಮಾತಾಡಿಸೋ ತಂದೆಯೊಂದಿಗೆ ಆದ ಎಡವಟ್ಟಿಲ್ಲ ಆಗಬಾರ್ದು. ಆಯಿತು, ದುಡ್ಡಿಂದಲ್ಲಿ ಏನಾಗುತ್ತೆ, ಆಸ್ತಿ ಪತ್ರದ ಏನು ಕಳಂಕ ಬಂದಿದೆ ಅದು ಕೃಷ್ಣನಿಗೂ ಬಂದಿತ್ತು, ಕೃಷ್ಣನಿಗೂ ಆ ಶಮಂತಕ ಮಣಿಯನ್ನು ಕದ್ದ ಕೃಷ್ಣ ಅಂತ ಕಳ್ಳದ ಆರೋಪ ಬಂದಿತ್ತು, ಅದು ಹೇಗೋ ನಿವಾರಣೆ ಆಯಿತು. ಆದರೆ ಇಲ್ಲಿ ಈ ಕಳಂಕಗಳೆಲ್ಲ ನಿನಗೊಂದು ಪರೀಕ್ಷೆ. ಈ ಕಾರಣವನ್ನು ಒಡ್ಡಿ ತಂದೆಯೊಂದಿಗೆ ಮಾತು ಬಿಟ್ಟಂಗೆ ಇಲ್ಲೂ ಬಿಟ್ರೆ ಮತ್ತೆ ಎರಡನೇ ಎಡವಟ್ಟು ಅದಷ್ಟೇ. ನೀನು ಪ್ರಯತ್ನ ಮಾಡು ಅಮ್ಮ. ಇಲ್ಲ ಹಂಗೂ ಇದ್ದು ಈಗ ನನ್ನ ಪಾಲಿಗೆ ಬಂದರೂ ಬರಬೇಕಾದ್ ಬಂದಾಗಿದೆ, ಅಥವಾ ಏನೋ ಅಷ್ಟೋ ಎಷ್ಟೋ ಬಂದಿದೆ, ಅದನ್ನು ಮೀರಿ ನಿನ್ನ ಮನೇದೇನೋ ನಾನು ಇಲ್ಲಮ್ಮ ನನ್ನ ಮನೇಲಿ ನಿನ್ನ ಆಸ್ತಿ ಪತ್ರ ಇಲ್ಲ ಅಂತ ನಾನು ಸುಳ್ಳು ಹೇಳಿ, ಹಂಗೂ ನನ್ನ ಮನೆಯಲ್ಲಿ ಇದ್ದು ನಾನು ಸುಳ್ಳು ಹೇಳಿದೆ ಅಂದರೆ ಅದು ಮುಂದಿನ ದಿನ ನಿನ್ನ ಮನೇನೆ ಅದು ಏನಾಗಬೇಕು ಅದು ಅದ್ರ 100ರಷ್ಟು 20ರಷ್ಟು 10ರಷ್ಟು ಕಿತ್ಕೊಂಡು ಹೋಗುತ್ತೆ. ಅದು ನೀನೇನು ಬೋಸ್ತೀಯ? ಹೌದು. ಈಗ ನಿನ್ನ ಅಮ್ಮನಿಗೆ ನೀನು ಉತ್ತರ ಕೊಡೋದ್ರಲ್ಲಿ ಸೋತಿರ್ಬೋದು, ಆದರೆ ಕರ್ಮ ಅನ್ನೋದೊಂದಿರುತ್ತೆ. ಹೌದು. ಯಾಕಂದ್ರೆ ನಿನ್ನ ಅಮ್ಮ ಕನ್ವಿನ್ಸ್ ಆಗ್ಲಿಕ್ಕೆ ತಯಾರಿಲ್ಲ. ಯಾಕಂದ್ರೆ ಅವರಿಗೆ ಪುತ್ರ ಮೋಹ ಇರ್ಬೋದು, ಅಥವಾ ಅವರ ಜನ್ಮ ಸಂಸ್ಕಾರಗಳು ಬೇರೆ ತರ ಇರ್ಬೋದು, ಹಠವಾದಿ ಇರ್ಬೋದು. ನಿನ್ನ ಮಾತಿಗೆ ಹೌದವ್ವ ನೀನು ಹೇಳ್ತಿರೋದು ಸತ್ಯ, ನಿನ್ನ ಮನೇಲಿ ಇರ್ಲಿಕ್ಕಿಲ್ಲ ಬಿಡು ಅಂತ ಉತ್ತರ ಅವರಿಂದ ಬರ್ಲಿಕ್ಕೆ ಸಾಧ್ಯವಿಲ್ಲ. ಅಂದಮೇಲೆ ವಾದ ಮಾಡಿ ಪ್ರಯೋಜನ ಏನು? ಬಟ್ ನಿನ್ನ ಆತ್ಮಸಾಕ್ಷಿಗೆ ನೀನು ಹೌದು ನಾನು ಒಂದು ವೇಳೆ ಇದ್ದು ನಾನು ಇಲ್ಲ ಕಣಮ್ಮ ಅಂತ ಹೇಳಿದ್ರೆ ಆ ಮನೆಗೆ ಅನ್ಯಾಯ ಮಾಡಿದ ಕಾರಣಕ್ಕೆ ನಿನ್ನ ಮನೇಲಿ ಏನು ಕಿತ್ಕೊಂಡು ಹೋಗ್ಬೇಕು ಹೋಗುತ್ತೆ, ಅದು ನೀನು ಅನುಭವಿಸ್ತೀನಿ ನಾಳೆ ಅಷ್ಟೇ, ಬೇರೆ ಏನೂ ಇಲ್ಲ. ಹೌದು. ಈಗ ನಿನ್ನ ತಂದೆ ತಾಯಿಯನ್ನ ಕೊಂಚ ಆಟ ಆಡಿಸಿದ್ದಕ್ಕೆ ನಿನ್ನ ಅಣ್ಣ ತಮ್ಮದಿರ ಬದುಕಲ್ಲಿ ಏನ್ ನಡೀತಾ ಇದೆ ಅಥವಾ ಮುಂದೆ ಏನ್ ನಡೆಯುತ್ತೆ ಅವೆಲ್ಲ ಕರ್ಮದ ಫಲ. ಹಾಗಾಗಿ ಕಣ್ಣೀರಾಗುವುದು ಬಿಡು, ಸತ್ಯದ ದರ್ಶನ ಮಾಡು. ಹೌದಲ್ಲ, ನನ್ನ ತಂದೆಯೊಂದಿಗೆ ಇಷ್ಟೊಂದು ಅಂತರ ಬೆಳೀತು, ಮತ್ತೆ ಒಂದು ಮಾತು ಆಡದೇನು ಒಂದು 5 ವರ್ಷದ ನಂತರ 5 ವರ್ಷ ಬರೋಬ್ಬರಿ 5 ವರ್ಷ ನಾನು ತಂದೆಯೊಂದಿಗೆ ಯಾವುದೋ ಜಗಳದ ಕಾರಣಕ್ಕೆ ಮಾತಾಡಲಿಲ್ಲ. ಒಂದು ದಿವಸ ಸಾವಿನ ಸುದ್ದಿ ಬಂತು, ನಿನ್ನ ತಂದೆ ಹೋಗ್ಬಿಟ್ರು. ಅವತ್ತಿಗೆ ನನಗೆ ಬಹುಶಃ ಜೀವನದ ಅತಿ ದೊಡ್ಡ ಪಾಠ ಅಂದರೆ, ಅಯ್ಯೋ ಬದುಕಿದ್ದಾಗ ನೋಡವ ತಿರುಪತಿ ತಿಮ್ಮಪ್ಪನನ್ನು ನೀನಿನ್ನೂ 10 ವರ್ಷ ಬಿಟ್ಟು ಹೋದರೂ ಭಗವಂತ ವೆಂಕಟೇಶ್ವರ ಅಲ್ಲೇ ಇರ್ತಾನೆ, ಆದರೆ ತಂದೆ ತಾಯಿಗಳು ಹಾಗಿರಲ್ಲವ್ವ. ನಾಳೆ ಏನೋ ಹೇಗೋ ಯಾರಿಗೂ ಗೊತ್ತಿಲ್ಲ. ಏನೋ ನಮ್ಮ ತಂದೆ ತಾಯಿಗೆ, ನಮ್ಮ ತಂದೆಗೆ ಅವ್ರ ಮೊಮ್ಮಗಳು ಮಗ ಸೊಸೆ ಎಲ್ಲ ನನ್ ಮ್ಯಾಗೆ ಇಲ್ದೇ ಇರೋದೆಲ್ಲ ಏನೇನೋ ಹೇಳಿ ಹೇಳಿ ನನ್ನ ಬಗ್ಗೆ ನಿಷ್ಠೂರ ಮಾಡಿದ್ರು ಅವರು. ಸೊ ಅದನ್ನೇ ಹೇಳ್ತೀನಿ, ಇನ್ನ ತಂದೆ ತಾಯಿ ಯಾರ್ದೋ ಮಾತನ್ನು ಕೇಳಿ ನಿನ್ನ ಬಗ್ಗೆ ಹೌದು ಗೊಂದಲ ಅಥವಾ ಯಾರ್ದೋ ಮಾತನ್ನು ಕೇಳಿ ನಿನ್ನ ಕುರಿತು ಸಂಶಯ ಅಥವಾ ನಿನ್ನ ಕುರಿತು ತಪ್ಪು ಅಭಿಪ್ರಾಯ ಮೂಡುವುದಾದ್ರೆ ಬಹುಶಃ ಆ ಜೀವಗಳೇ ಇನ್ನು ಪಕ್ವವಾಗಿಲ್ಲ ಅಂತ ಅರ್ಥ. ಅವ್ರ ಮಗಳನ್ನ ಯಾರನ್ನೋ ಮದುವೆ ಮಾಡ್ಕೊಂಡು ಹೋದ್ಲೋಳು. ಅದು ಬಿಡು ಅವ್ರ ಮಾತು ಈಗ ನನ್ನ ಬಾಯಿಲಿ ಬರ್ಲಿ ತಾಯಿ, ಅದು ನನಗೆ ಶಕ್ತಿ ಇದೆ, ನೀನ್ ಅದು ಮಾತಾಡಂಗಿಲ್ಲ. ಇವನ್ ಅವ್ರ ಯಾರು ಹೇಳ್ತೀನಲ್ಲ, ಅದು ನಿನ್ ಶತ್ರುಗಳೇ ಆಗಿರ್ಬೋದು. ಅದ್ರ ಬಗ್ಗೆ ಈಗ ನಾನು ಅದನ್ನ ಯಾಕೆ ಉಲ್ಲೇಖ ಮಾಡಿದೆ, ಈಗ ಆಯ್ತವ ಅವ್ರ ಮನೇಲಿ ಏನೇನು ನಡೀತಾ ಇದೆ, ಮುಂದೆ ಏನಾಗುತ್ತೆ ಅದನ್ನ ಯಾಕೆ ಹೇಳಿದೆ, ಅವ್ರ ಕರ್ಮವನ್ನು ಅವ್ರಿಗೆ ನೆನಪು ಮಾಡ್ಲಿಕ್ಕೆ ಹೇಳಿದೆ. ನಾನು ನೆನಪು ಮಾಡಿದ ಉದ್ದೇಶ ಕರ್ಮದ ರಹಸ್ಯವನ್ನು ತಿಳಿಸೋದಕ್ಕಾಗಿತ್ತೆ ಹೊರತು ನೀ ನೆನಪು ಮಾಡಿದಾಗ ಏನಾಗುತ್ತೆ, ಅದು ನಾವು ಕೆಟ್ಟಿದ್ದೀವಿ ಇವಳು ಆಡ್ಕೊಳ್ತಾವಳೆ ಅನ್ನಂಗೆ ಆಗ್ಬಿಡುತ್ತೆ. ನಾನು ಯಾರ ಹತ್ರ ಏನು ಆಡ್ಕೊಳಕ್ ಹೋಗಿಲ್ಲ ಗುರುಗಳೇ, ನಮಗೂ ಹೆಣ್ಮಕ್ಳಿದ್ದಾರೆ. ಆಯ್ತು, ಅದು ಬರಬಾರ್ದು. ಆಯ್ತು, ಅವ್ರ ಏನು ಎಲ್ಲಾರ ಮನೇಲಿ ಇದ್ದಂಗ ಅವ್ರ ಮನೇಲಿ ಮದ್ವೆ ಮಾಡ್ಕೊಂಡು ನಮ್ಮ ಮನೇಲೆ ಇದ್ರು ಅವಾಗ ಅಮ್ಮ. ಅವಳು ಮದ್ವೆ ಮಾಡ್ಕೊಂಡು ಹೋದಾಗ ಅವಳು ನನ್ನ ತಮ್ಮನ ಮಗಳು, ನನ್ 3 ವರ್ಷ ಆದ್ರೂ ನನ್ನ ಹತ್ರ ನಮ್ಮಮ್ಮ ಹಿಂಗ್ ಮದ್ವೆ ಮಾಡ್ಕೊಂಡು ಹೋಗಿದ್ದಾಳೆ ಅಂತ ನನಗೆ ವಿಷಯ ತಿಳಿಸ್ಲಿಲ್ಲ. ಮಗಳದ್ದು ಬಿಡು ತಾಯಿ. ಆದಷ್ಟು ನಿನಗೆ ನಾನೊಂದು ಸಲಹೆ ಕೊಡ್ತೀನಿ, ಇಲ್ಲಿ ತವರು ಮನೆಯೊಂದಿಗೆ ತುಂಬಾ ಇನ್ವಾಲ್ವ್ಮೆಂಟ್ ತೋರಿಸ್ತಾ ಇದೆ, ಇದು ಒಳ್ಳೇದಲ್ಲ. ಯಾಕಂದ್ರೆ ನಿನ್ನ ಗಂಡ ಆಗಿರೋದಕ್ಕೆ ಇದೆಲ್ಲ ಸಹಿಸ್ಕೊಂಡಿದ್ದಾರೆ. ಹೌದು, ಗೊತ್ತಲ್ಲ ಇವತ್ತೆಲ್ಲ ಕತೆ ಹೆಂಗಿದೆ. ಹೌದೌದು. ಯಾರಿಗೆ ನಿನ್ನ ಆ ಮಟ್ಟಿನ ಪ್ರೀತಿ ಅಥವಾ ನಿನ್ನ ಕಾಳಜಿ, ನಿನ್ನ ಪ್ರೀತಿ ಅಥವಾ ನಿನ್ನ ಪ್ರೆಸೆನ್ಸ್ ಅವಶ್ಯಕತೆ ಇಲ್ವೋ ಅಲ್ಲೇನು ಹೋಗಬಾರ್ದು. ಅದಕ್ಕೆ ಹೋಗೋದು ಬಿಟ್ಬಿಟ್ಟೆ ಗುರುಗಳ. ನಾನು ಹೇಳೋದು ಹೋಗೋದು ಬಿಡೋದಿಕ್ಕೆ ಏನು ಕಾರಣ ಇರಬೇಕಂದ್ರೆ, ನನಗೇನೋ ಅವ್ರ ಮೇಲೆ ಪ್ರೀತಿ ಇದೆ ಸರ್, ಆದ್ರೆ ಅವರಿಗೆ ನನ್ ಕಂಡ್ರೆ ಯಾಕೋ ಇಷ್ಟ ಇಲ್ಲ, ಅದಕ್ಕೆ ನಾನು ಇಲ್ಲಿದ್ದೀನಿ ಸರ್. ಅದು ಕೊರತೆ. ಫೋನ್ ಮಾಡಿದ್ರೆ ಗುರುಗಳೇ ನಾನೊಂದ್ ಕೇಳೋದ್ಕೊಂದು, ಏನಮ್ಮ ತಿಂಡಿ ಆಯ್ತಾ? ಓ ಆಯ್ತು. ಕೆಲ್ಸದವ್ರು ಬಂದಿದ್ರು. ಒಬ್ರೇ ಇದಾರೆ ಅವರು, ಮಕ್ಳು ಮನೇಲಿ ಇಲ್ಲ, ಅವ್ರು ಒಬ್ರೇ ಇದಾರೆ.
ಏನು ನಾನ್ ಮಾತಾಡಿದ್ರು ಏನು ಮಾತಾಡ್ತಾ ಇರ್ಲಿಲ್ಲ, ಅದಕ್ಕೆ ಬೇಜಾರಾಗಿ ನಿಲ್ಸ್ಬಿಟ್ಟೆ ಗುರುಗಳೇ ನಾನು ಫೋನ್ ಮಾಡೋದು. ನಾನು ಇಷ್ಟು ಮಾತ್ರ ಹೇಳ್ತೀನಿ ತಾಯಿ, ನೋಡವ್ವ, ನಿನ್ನ ಮಕ್ಕಳಾಗಿರ್ಬೋದು, ತಾಯಿ ಆಗಿರ್ಬೋದು, ಅಥವಾ ಯಾರೇ ಆಗಿರ್ಬೋದು ಜಗತ್ತಲ್ಲಿ ಹಸಿವಿಲ್ಲದೆ ಮೇಲಿಂದ ಮೇಲೆ ಊಟ ಮಾಡಬಾ ಅಂತ ಹೇಳಬಾರ್ದು. ಹೌದು ಗುರುಗಳ, ಅದಕ್ಕೆ ನಿಮ್ಮನ್ನ ಒಂದ್ಸಲಿ ಊಟಕ್ಕೆ ಕರೆಯೋದು ಸತ್ಕಾರದ ಒಂದು ಭಾಗ. ಆದ್ರೆ ಅವರು ಕೋಪದಿಂದ ಊಟ ಮಾಡ್ತಿಲ್ವೋ, ಹಸಿವಿಲ್ಲದೆ ಊಟ ಮಾಡ್ತಿಲ್ವೋ, ಅಥವಾ ನಿನ್ನ ಮನೇಲಿ ಊಟ ಮಾಡಬಾರ್ದು ಅನ್ನೋ ಯಾವುದೋ ತಪ್ಪು ಕಲ್ಪನೆಯಿಂದ ಊಟ ಮಾಡ್ತಿಲ್ವೋ, ಕಾರಣಗಳನ್ನ ನೀನು ಹುಡುಕೋಕ್ ಹೋಗ್ಬೇಡ. ಬೇಡ, ಒಂದ್ಸತಿ ಕರೆಯೋದು ನಿನ್ ಧರ್ಮ. ಹೌದು, ನಾನು ಇಲ್ಲಿಂದ ಒಬ್ರೇ ಇದಾರೆ ಅಂತ ಗುರುಗಳೇ ಎಲ್ಲ ಹಬ್ಬ ಉಣ್ಮೇಲೆಲ್ಲ ಏನೇನ್ ಬೇಕೋ ಮನೆಗೆ ಎಲ್ಲ ತಗೊಂಡೋಗಿ ಕೊಡೋದು ಮಾಡೋದು, ಅಲ್ಲಿ ಅವ್ರಿಗೆ ಬಟ್ಟೆ ಒಕ್ಕೊಳಕ್ ಆಗಲ್ಲ ಅಂತ ಅಲ್ಲಿಂದ ತಗೊಂಬಂದೆಲ್ಲ ಒಕ್ಕೊಡೋದು ಮಾಡೋದು ಎಲ್ಲ ಮಾಡ್ತಿದ್ದೆ ಗುರುಗಳೇ. ನನ್ನ ಹತ್ರ ಇದ್ದಕ್ಕಿದ್ದಂಗೆನೆ ಒಂಥರ ನಿಷ್ಠೂರವಾಗಿ ಮಾತಾಡಕ್ ಶುರು ಮಾಡಿದ್ರು. ಅದಕ್ಕೆ ನಿನ್ನ ಬದುಕಿನ ಈಗ 55, 52, 53 ವಯಸ್ಸಿಗೆ ಬದುಕಿನ ಬಹುತೇಕ ಭಾಗವನ್ನ ಕಳೆದು ಕೊನೆಯಲ್ಲಿ ನಿಂತಿರೋ ನಿನಗೆ ಇಷ್ಟೊಂದು ಅಜ್ಞಾನ ಒಳ್ಳೇದಲ್ಲವ್ವ. ಎಲ್ಲರಿಂದ ಮೊದಲು ಬಿಡಿಸ್ಕೋ. ನೋಡವ್ವ, ಇಲ್ಲಿ ಹೇಗಿರ್ಬೇಕು ನಮ್ಮ ಬದುಕು, ಈ ಡ್ಯಾಮ್ಗಳು ನೋಡಿದ್ಯಲ್ಲ, ಜಲಾಶಯಗಳನ್ನು ನೋಡಿದ್ಯಲ್ಲ, ಹೌದು, ಈ ತೂಬೆತ್ತೋದು ಅಂತ ಕರೀತಾರೆ. ಅಂದ್ರೆ ಶೇಖರಣೆ ಮಾಡಿರ್ತಾರೆ, ಹೌದು, ಯಾರಿಗೂ ಅವಶ್ಯಕತೆ ಇದೆ ಅಂದಾಗ ಓಪನ್ ಮಾಡ್ತಾರೆ, ನೀರು ಬರ್ತವೆ. ನೀರು ಓಪನ್ ಮಾಡಿದ ಮೇಲೆ ನೋಡು ಇಷ್ಟ ದಿನ ನಮಗೆ ಬೇಕಿರ್ಲಿವಂತೆ, ಈಗ ಓಪನ್ ಮಾಡ್ತವ್ರೆ, ನಾವು ಹೋಗಲ್ಲ ಅಂತವ. ಯಾರಿಗೆ ಬೇಕು ಅಂತ ತೆಗಿತಾವ ಅಲ್ಲಿ ಹೋಗ್ತಾವ ಅವು. ಹೌದು, ಗಂಗೆಯ ದೊಡ್ಡ ಗುಣವೇ ಅದು. ಹೌದು, ಅಯ್ಯೋ ಇವನು ಕೆಟ್ಟವನಪ್ಪ, ಅಥವಾ ಇಷ್ಟು ದಿನ ನನ್ನನ್ನು ಕರೆದಿರ್ಲ, ಈಗ ಕರೀತಾವ್ರೆ. ಇಲ್ಲ ತಾಯಿ, ಹಾಗೆ ಇರಬೇಕು ನಿನ್ನ ಜೀವನ. ನಿನ್ನ ಗಂಡ ಮಕ್ಕಳು ಇದೆಲ್ಲ ಒಂದು ಕಡೆ, ಅವ್ರು ಕೇಳದೇ ಇದ್ರು ನೀನು ಕೆಲವೊಂದನ್ನು ಕೇಳಬೇಕು, ಮಾಡಬೇಕು, ಸರಿ. ಆದ್ರೆ ಹೊರಗಿನ ತವರು ಮನೆ, ತಾಯಿ, ತಂದೆ, ಇವ್ರು ಯಾರದೇ ವಿಚಾರ ಬಂದಾಗ ಅದರಲ್ಲೂ ಒಂದು ಹೆಣ್ಮಗಳಾಗಿ ಕರೆದ್ರೆ ಮಾತ್ರ ಆಗಲೇ ಬೆಲೆ. ಹೌದು, ಅಯ್ಯೋ ನಿಷ್ಠೂರ ಮಾಡ್ಬಿಟ್ರು, ಹಂಗ್ ಮಾಡ್ಬಿಟ್ರು, ಹಿಂಗ್ ಮಾಡ್ಬಿಟ್ರು. ನೋಡವ್ವ, ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗು ಅಂದ್ರೆ ಅದರ ಅರ್ಥ ಇನ್ನೊಂದು ಮನೆ ಕೊಟ್ಟ ಮೇಲೆ ಅವಳು ಹಾಳಾಗೋದ್ರು ನೋಡಬಾರ್ದು, ಅವಳು ಅಲ್ಲೇ ಸಾಯ್ಲಿ ಅನ್ನೋ ಆ ಮಾತಿನ ಅರ್ಥ ಅದಲ್ಲ. ಆ ಮಾತಿನ ಅರ್ಥ ಕೊಟ್ಟ ಹೆಣ್ಣು ಅರ್ಥ ಮಾಡ್ಕೊಳ್ಬೇಕು. ನನ್ನ ಅವಶ್ಯಕತೆ ಎಂದಿಗೆ ಅವ್ರಿಗೆ ಇದೆ ಅನ್ಸುತ್ತೋ ಆಗ ನಾನು ಹೋಗ್ಬೇಕೆ ಹೊರತು ಮೇಲ್ಬಿದ್ದು ಹೋದ್ರೆ ತವ್ರ ಮನೆಯಲ್ಲಿ ಆಡ್ಕೊಂಡು ಬೆಳೆದ ಹೆಣ್ಮಗಳಂತಿ ನೀನ್ ಹೀಗೆ ಭಾವಿಸಂಗಿಲ್ಲ. ನೀನ್ ಮದುವೆಯಾಗಿ ಬಂದಿರೋಳು. ಎಷ್ಟೋ 100ರಲ್ಲಿ ಯಾರೋ ಒಂದು ಹೆಣ್ಮಗಳಿಗೆ ಅಂತ ಭಾಗ್ಯ ಸಿಗುತ್ತೆ. ಮದುವೆಯಾಗಿ ಹೋದ್ಮೇಲೂ ಅವಳು ಮನೆ ಮಗಳಾಗೆ ಇರ್ತಾಳೆ. ಕೆಲವೊಮ್ಮೆ ಏನೇ ಒಂದ್ ಹೇಳಕ್ ಹೋದ್ರು ನೀನ್ ನಮ್ಮ ಮನೆ ವಿಷಯಕ್ಕೆ ಮಾತಾಡ್ ಬರ್ಬೇಡ, ನಾನೇನು ಮಾತಾಡಕ್ ಹೋಗಲ್ಲ ಗುರುಗಳೇ. ಕೊಟ್ಟಿ ಹೆಣ್ಣು ಕುಲಕ್ ಹೊರಗು ಅಂದ್ರೆ ಇದೇ ಅರ್ಥ. ಅಂದ್ರೆ ಅವರು ಕರೆಯದ ಹೊರತು, ಅವರು ಕೇಳದ ಹೊರತು, ಅವರು ಬಯಸದ ಹೊರತು ನೀನು ನಾನು ಹೊರಗು ಅಂದ್ಕೊಂಡು ನೀನು ಇರಬೇಕು. ಆಗ್ಲೇ ನಿನಗೆ ಬೆಲೆ. ಇಲ್ಲ ಅಂತ ನೀನು ಎಲ್ಲದಕ್ಕೂ ಹೋದ್ರೆ ಕಷ್ಟಕ್ಕೂ ಹೋಗವ. ಅವ್ರು ಬಿದ್ದಿದ್ದಾರೆ ಅಂದ್ರೆ ಕರೀದೇ ಹೋಗು. ಆದ್ರೆ ಎಲ್ಲ ಚೆನ್ನಾಗಿದ್ದ ಕಾಲದಲ್ಲಿ ನಡೆಯುವ ಸಭೆಗಳಿಗೆ, ಡಿಸ್ಕಷನ್ಗಳಿಗೆ ನೀನ್ ತಲೆ ಹಾಕಬಾರ್ದು. ಚೆನ್ನಾಗಿ ಹೋಗು. ಯಾವತ್ತಕ್ಕೂ ಹೋಗಿಲ್ಲ ಗುರುಗಳೇ ನಾನು, ಯಾವತ್ತೂ. ಆಯ್ತವ, ನಿನ್ನ ತಮ್ಮಂದಿರಿಗಾಗ್ಲಿ, ಅಣ್ಣನಿಗಾಗ್ಲಿ, ತಮ್ಮನಿಗಾಗ್ಲಿ, ಅಮ್ಮನಿಗಾಗ್ಲಿ, ಒಟ್ಟಾರೆ ತವರು ಮನೆಗೆ ನಿನ್ನ ಕುರಿತು ಯಾಕೋ ಸರಿಯಾದ ಅಭಿಪ್ರಾಯಗಳು ಇಲ್ಲ. ಸ್ವಲ್ಪ ಮೌನವಾಗಿ ಬಿಟ್ಬಿಡು. ನಿನ್ ಗಂಡ, ನಿನ್ನ ಮಕ್ಕಳು ಆ ಕಡೆ ಗಮನ ಕೊಡು. ಇದನ್ನು ತುಂಬಾ ಎಳೆಯೋಕೆ ಹೋಗಬೇಡ. ಇದು ಬಹಳ ದೊಡ್ಡ ದುರಂತವೇನಲ್ಲ. ಅವ್ರೇನೋ ಆರೋಪ ಹೊರಿಸಿದ್ದಾರೆ, ಅವರು ಅದೇನು ಸತ್ಯ ಅಂತ ಸಾಬೀತುಪಡಿಸ್ಲಿಕ್ಕೆ ಮಾಡ್ಲಿ, ಅವ್ರೇನು ಮಾಡ್ತಾರೆ. ಆದ್ರೆ ನೀನಿಲ್ಲಿ ಸುಮ್ಮನೆ ಕೃಷ್ಣ ನನ್ಗೆ ಈ ಕಳಂಕ ಬಂದಿದೆಯಪ್ಪ, ನಾನಂತವಳಲ್ಲ ಅಂತ ತೋರ್ಸೋಕೆ ಬಾಯಿ ಬಿಟ್ಟಷ್ಟು ನಾನು ಇನ್ನೂ ಕೆಟ್ಟವಳಾಗ್ತೀನಿ. ಹೌದು, ಅಲ್ಲ ಗುರುಗಳೇ, ನಾನು 2 ತಿಂಗಳಾದ್ರೂ ಫೋನ್ ಮಾಡಿಲ್ಲ, ನನಗೊಂದು ಫೋನು ಮಾಡಲ್ಲ. ಅದೇ ಅಣ್ಣ ತಮ್ಮ ಮಾಡ್ಲಿಲ್ಲ ಅಂದ್ರೆ ತಕ್ಷಣಕ್ಕೆ ಮಾಡ್ತಾರೆ, ಅವ್ರ ಮಕ್ಳು ಎತ್ತಲಿಲ್ಲ ಅಂದ್ರೆ ಸೊಸೆಗ್ ಮಾಡ್ತಾರೆ, ಮೊಮ್ಮಗಂಗ್ ಮಾಡ್ತಾರೆ. ಯಾಕೋ ನಿಮ್ಮ ಇದೇ ಸಮಸ್ಯೆ. ನಾನು ಹೇಳ್ತಿದ್ದೀನಿ, ನಿನ್ನ ಮಿತಿಯನ್ನ ಅರ್ಥ ಮಾಡ್ಕೋ. ಈಗ ನೀನಿನ್ನೂ ಆ ಮನೆ ಮಗಳಾಗಿ ಜೀವಿಸ್ತಾ ಇದ್ದೀಯ. ಖಂಡಿತ ಇದು ಒಳ್ಳೇದಲ್ಲ. ಇದು ಮಮಕಾರದ ದುರಂತ ತುತ್ತ ತುದಿ. ಇದು ಬೇಡ. ಇದನ್ನೆಲ್ಲ ನಿನ್ನ ಗಂಡನ ಮನೆ ತುಂಬಾ ದಿನ ಸಹಿಸ್ಕೊಳ್ಳಲ್ಲ. ಇದು ಒಂದ್ ದಿವಸ ಎಡವಟ್ಟಾಗೋ ಕಾಲ ಬರುತ್ತೆ. ಅರ್ಥ ಮಾಡ್ಕೋ. ತುಂಬಾ ಯೋಚನೆ ಮಾಡ್ತಾ ಇದೀಯ, ಇದು ಒಳ್ಳೇದಲ್ಲವ. ನಿನ್ನ ತಾಯಿ ಬಿದ್ದಂತ ಕಾಲಕ್ಕೆ ಈಗ ಫೋನ್ ಮಾಡಿ ಮಾತಾಡ್ಸು, ಕರೆ ಮಾಡೋಕೆ ಟ್ರೈ ಮಾಡು, ಎತ್ತಲಿಲ್ವಾ ಒಂದು ಹಂತ ಆದ್ಮೇಲೆ ಸುಮ್ಮನಾಗು. ತಂದೆಯ ಸಮಯದಲ್ಲಿ ಆದ ಎಡವಟ್ಟಿಗಿಲ್ಲ ಅವಕಾಶ ಮಾಡಿಕೊಡ್ಬೇಡ ಅನ್ನೋ ಕಾರಣಕ್ಕೆ ಮಾತ್ರ ನೀನು ಪ್ರಯತ್ನ ಮಾಡು ಅಂತ ಹೇಳ್ತಾ ಇದ್ದೀನಿ. ಅದ್ರ ಹೊರತಾಗಿ ಅವ್ರಿಗೆ ನಿನ್ನ ಬಗ್ಗೆ ಸರಿಯಾದ ಅಭಿಪ್ರಾಯಗಳು, ಒಮ್ಮತಗಳು, ಅಥವಾ ಸಮ್ಮತಿ, ಅಥವಾ ಪ್ರೀತಿ, ಕಾಳಜಿ ಏನೂ ಇಲ್ಲ ಅಂದಾಗ ನೀನು ಸುಮ್ಮನೆ
ಅರೆ ಏನೂ ಆಗಬೇಕಾದಿಲ್ಲವ, ಅವ್ರ ಪಾಡಿಗೆ ಅವ್ರು ಇದ್ದಾರೆ, ನಿನ್ನ ಪಾಡಿಗೆ ನೀನಿರು. ಯಾಕೆ ನೀನು ಅವರ ಮಗನ ಫೋನ್ ಬಂದಿಲ್ಲ ಅಂದರೂ ಸೊಸೆಗೆ ಮಾಡ್ತಾರೆ, ಇನ್ಯಾರಿಗೂ ಮಾಡ್ತಾರೆ, ನನಗೇನು ರೆಸ್ಪಾನ್ಸ್ ಮಾಡಲ್ಲ, ಅದು ಮಾಡಲ್ಲ. ಅರೆ ನೀನು ಮನೆಗೆ ಮೊದಲು ಒಳ್ಳೆ ಸೊಸೆ ಆಗಿದೆಯಾ? ಸುಮ್ಮನಿರು. ಅತಿಯಾಗಿ ಯೋಚನೆ ಮಾಡ್ತಾ ಇದ್ದಿ. ಇವನ್ ನಿನ್ನ ಮಗಳು ಹೀಗೆ ನಿನ್ನ ಮನೆ ಕುರಿತು ಹೀಗೆ ಅನ್ಲಿಕ್ಕಾಗಲ್ಲ. ನಿನ್ನ ಮಗಳಿಗೂ ನೀನು ಅದನ್ನೇ ಹೇಳ್ಕೊಡ್ಬೇಕು. This call is now being recorded. ಕೇಳಿಸ್ತಾ ಇದೆಯಮ್ಮ? ಹಲೋ, ಆಯಿತು, ಕಟ್ ಆಗಿದೆ. ಆದರೆ ನಾನು ಹೇಳೋದು, ನಿಮ್ಮ ತವರು ಮನೆಯ ಕುರಿತಾದ ಅತಿಯಾದ ಏನೇನು ವ್ಯವಹಾರ ಅಥವಾ ಅಯ್ಯೋ ಅವ್ರು ಫೋನ್ ಮಾಡಿಲ್ಲ, ಫೋನ್ ಎತ್ತಲಿಲ್ಲ, ಇದು ಬಿಟ್ಬಿಡವ. ಇದು ಒಳ್ಳೇದಲ್ಲ. ನಿನಗಾದ್ರೆ ಗಂಡ ಒಳ್ಳೆ ಅತ್ತೆ, ಒಳ್ಳೆ ಗಂಡನ ಮನೆ ಸಿಕ್ಕಿದೆ, ಅದನ್ನು ಎಂಜಾಯ್ ಮಾಡು, ಖುಷಿ ಪಡು, ಅದನ್ನು ಕೃತಜ್ಞತೆಯಿಂದ ಭಾವಿಸು. ಈಗ ಅವ್ರು ಕೆಟ್ಟೋರು ಅಂತ ನಾನು ಹೇಳಲ್ಲವ, ಅವ್ರ ಜೀವನ ಅವ್ರವ್ರು ನೋಡಿಕೊಳ್ಳಿ. ಈಗ ನಿನ್ನ ಮಗಳಿಗೂ ನೀನು ಅದನ್ನೇ ಹೇಳ್ಕೊಡ್ಬೇಕು. ನೋಡವಾ, ನೀನು ಮದುವೆ ಮಾಡಿ ಇನ್ನೊಂದು ಮನೆ ಕೊಟ್ಟಾದ್ಮೇಲೆ ಏನೋ ನಾವು ಕರೆದ್ರೆ ನೀನು ಬಾ, ನಾವು ಏನೋ ಹೇಳಿದ್ರೆ ನೀನು ಬಂದು ಬಾ, ಇಷ್ಟ ಇದ್ರೆ ಬಾ, ಎಲ್ಲದಕ್ಕೂ ತಲೆ ಹಾಕ್ಬೇಡವ. ಯಾಕೆ ಎಲ್ಲ ಅಣ್ಣ ತಮ್ಮದಿರು ನಿನ್ನ ಸಲಹೆಗಳನ್ನು ಕೇಳ್ತಾರೆ ಅಂತ ಏನಿಲ್ಲ. ಸುಮ್ಮನೆ ನಾಳೆ ದಿನ ಕೆಟ್ಟವಳಾಗ್ಬಿಡ್ತೀಯ. ಸಮಾಧಾನ ಮಾಡು ತಾಯಿ, ಮನಸ್ಸಿಗೆ ಸಮಾಧಾನ ಶಾಂತಿಗಳನ್ನು ತಂದುಕೋ. ಯಾವುದೂ ಶಾಶ್ವತವಲ್ಲ. ನಿನ್ನ ಅಣ್ಣ ನಿನ್ನ ತಮ್ಮ ಅವ್ರು ಚೆನ್ನಾಗಿರ್ಲಪ್ಪ, ನನ್ನ ತಾಯಿನಾದರೂ ಚೆನ್ನಾಗಿ ನೋಡ್ಕೊಳ್ಳಿ, ಅಪ್ಪ ಇದ್ದಂಥ ಕಾಲದಲ್ಲಾದರೂ ಚೆನ್ನಾಗಿ ನೋಡ್ಕೊಳ್ಳಿಲ್ಲ, ಈಗಲಾದರೂ ನನ್ನ ತಾಯಿ ಚೆನ್ನಾಗಿ ನೋಡ್ಕೊಳ್ಳಿ ಅಂದರೆ ತಾಯಿನೂ ಸಪ್ರೇಟ್ ಇದ್ದಾರೆ. ಏನೋ ಸಪ್ರೇಟ್ ಇದ್ದಾರಲ್ಲ, ಮಕ್ಕಳು ಪ್ರೀತಿ ಅಂತೂ ಇಲ್ಲ, ನಾನು ಮಗಳಾಗ ಒಂಚೂರು ಮಾತಾಡಿಸಿ ಪ್ರೀತಿಯಿಂದ ಇರೋಣ ಅಂದರೆ ಅವರು ಯಾಕೋ ಏನೇನೋ ಯೋಚನೆ, ಯಾರು ಹೇಳ್ಕೊಟ್ರೋ ಏನೋ. ಆಯಿತು, ಎಲ್ಲದಕ್ಕೂ ಅವ್ರಿಗೆ ಉತ್ತರ ಸಿಗಬೇಕೇ ಹೊರತು ನೀನೇ ಉತ್ತರ ತೋರಿಸ್ತೀನಿ, ಹಿಂಗಲ್ಲ ಹಿಂಗೆ ಅಂತ ಹೇಳ್ತೀನಿ ಅಂತ ಹೋದರೆ, ಈಗ ಒಬ್ಬ ಕಳ್ಳ ಪೊಲೀಸ್ನವ್ರಿಗೆ ಸತ್ಯ ಎಷ್ಟು ಹೇಳಿದ್ರು ಪೊಲೀಸ್ನವ್ರು ಕೇಳಲ್ಲ, ಸಾಕ್ಷಿಗಳು ಸಿಗಬೇಕು. ಕಳ್ಳ ಅನ್ಸ್ಕೊಂಡ ಮೇಲೆ ನೀನು ಏನೇ ಸತ್ಯ ಹೇಳಿದ್ರು ಕೂಡ ಕಳ್ಳನ ಪಟ್ಟ ಇರುವುದರಿಂದ ಸತ್ಯಕ್ಕೆ ಯಾವ ಅರ್ಥವೂ ಇಲ್ಲ. ಅದನ್ನು ಇನ್ಯಾರೋ ಹೇಳಬೇಕು, ಇಲ್ಲ ಈ ಪೊಲೀಸ್ನವ್ರ ಗಮನಕ್ಕೆ ಅಯ್ಯೋ ಕಳ್ಳ ಹೇಳಿದ ಸತ್ಯ ಕಣಪ್ಪ ಅಂತ ಅನ್ನಿಸಬೇಕು. ಇಲ್ಲ ಅಂದರೆ ನಂಬಲ್ಲ. ಆ ಕಾಲ ಬರುತ್ತೆ, ನೀನು ಮೌನವಾಗಿರು, ನಿನ್ನ ಗಂಡನನ್ನು ಸೇವಿಸು, ನಿನ್ನ ಮಕ್ಕಳನ್ನು ಪ್ರೀತಿಯಿಂದ ಹಾರೈಕೆ ಮಾಡು, ಎಲ್ಲ ಒಳ್ಳೆಯದಾಗುತ್ತೆ. ಶುಭವಾಗಲಿ.